ಪ್ರಿಯರಾದ ದೇವಜನರೇ, ನಿನ್ನೆಯಿಂದ ಒಂದು ಅಂಶವನ್ನು ಆಲೋಚನೆ ಮಾಡಿ ಬರ್ತಿದ್ದೀವಲ್ವ, ಒಂದು ಸೀರೀಸನ್ನು ನೋಡ್ತಾ ಬರ್ತಿದ್ದೀವಿ. ಏನು ಅಂಶ? ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು. ಈ ಅಂಶವನ್ನು ಆಲೋಚನೆ ಮಾಡಬೇಕಾದ್ರೆ ಏನನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಈಗಾಗಲೇ. ಅಪವಾದಿ ಕಣ್ಣು ಹಾಕ್ತಿರುವಂತಹದ್ದು ಬೋಧನೆ, ಸತ್ಯವಾಗಿರುವಂತಹ ಬೋಧನೆ ಮೇಲೆ, ಅದನ್ನು ಹೇಗಾದರೂ ಮಾಡಿ ಚೇಂಜ್ ಮಾಡಬೇಕು, ಈ ರೀತಿಯಾಗಿರುವಂತಹ ವಿಚಾರಗಳ ಮೇಲೆ. ಹೌದು, ಆದರೆ ಇದರ ಜೊತೆ ಇದರಷ್ಟೇ ಮುಖ್ಯವಾಗಿರುವಂತಹ ಇನ್ನೊಂದು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ದೇವರು, ಕುಟುಂಬ ವ್ಯವಸ್ಥೆ. ಆ ಕುಟುಂಬ ವ್ಯವಸ್ಥೆಯನ್ನು ಹೇಗಾದರೂ ಮಾಡಿ ಮುರಿದು ಹಾಕಬೇಕು ಅನ್ನುವಂತಹದ್ದೇ ಅಪವಾದಿ ಆಲೋಚನೆ ಅಂತ ಹೇಳಿ ನಿನ್ನೆಯಿಂದ ಮಾತಾಡ್ಕೊಳ್ತಿದ್ದೀವಲ್ವ. ಹೇಗಾದರೂ ಮಾಡಿ ಕುಟುಂಬ ವ್ಯವಸ್ಥೆ ಅನ್ನುವಂತಹದ್ದು ಇಲ್ಲದಂತೆ ಮಾಡಬೇಕು. ಕುಟುಂಬ ವ್ಯವಸ್ಥೆ ಒಂದಿಲ್ಲ ಅಂತ ಹೇಳಿದ್ರೆ ಏನೇನಾಗುತ್ತೆ ಹೇಳಿ ನಮ್ಮ ಜೀವನಗಳಲ್ಲಿ? ನೆನ್ನೆ ಮಾತಾಡ್ಕೊಂಡ್ವಲ್ವ, ಒಬ್ಬರು ಸೋತಾಗ ಇನ್ನೊಬ್ಬರು ಬಲಪಡಿಸಲಿಕ್ಕೆ ಇರೋದಿಲ್ಲ. ನಿಮ್ಮ ಮಕ್ಕಳಲ್ಲಿ ಸಾಕಷ್ಟು ಜನರನ್ನು ನೀವು ಒಪ್ಪಿಸಿ ಸಭೆಗೆ ಕರ್ಕೊಂಡು ಬರ್ತೀರ, ಹೌದಲ್ವಾ? ನೀವು ನಿಮ್ಮ ಮಕ್ಕಳಲ್ಲಿ ಸಾಕಷ್ಟು ಜನರನ್ನು ಒಪ್ಪಿಸಿ ಪ್ರಾರ್ಥನೆಗೆ ಕೂರಿಸ್ತೀರ, ಸಂದೇಶಗಳನ್ನು ಕೇಳಿಸ್ತೀರ. ಏನಕ್ಕೋಸ್ಕರ ಇದೆಲ್ಲ ನಡೀತದೆ ಗೊತ್ತಾ? ನೀವೊಂದು ಕುಟುಂಬವಾಗಿರೋದಕ್ಕೆ. ಕುಟುಂಬವಾಗಿರಬೇಕಾದ್ರೆ ಒಬ್ಬರಲ್ಲಿ ಭಕ್ತಿ ಅನ್ನುವಂತಹ ಬೆಂಕಿ, ಕಿಚ್ಚು ಇದ್ದರೆ ಆಟೋಮ್ಯಾಟಿಕ್ಕಾಗಿ ಅದು ಯಾರಿಗೂ ಬರುತ್ತೆ, ಇನ್ನೊಬ್ಬರಿಗೂ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಅಪವಾದಿಯ ಪ್ಲಾನ್ ಏನು ಅಂತ ಹೇಳಿ ನೆನ್ನೆಯಿಂದ ಮಾತಾಡ್ಕೊಂಡು ಬರ್ತಿದ್ದೀವಿ. ಹೇಗಾದರೂ ಮಾಡಿ ಕುಟುಂಬ ವ್ಯವಸ್ಥೆಯನ್ನು ಇಲ್ಲದಂತೆ ಮಾಡಬೇಕು, ಬೀಳಿಸ್ಬೇಕು, ಎಲ್ಲ ಒಂಟಿಗರಾಗೋಗ್ಬೇಕು. ನಾವು ಬೆಳಗ್ಗೆ ಮಾತಾಡಿಕೊಂಡು ಹಾಗೆ ಒಂದು ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳನ್ನು ನೋಡ್ತಾ ಇದ್ವಿ, ತುಂಬಿದ ಕುಟುಂಬಗಳು. ಈಗ ನೋಡ್ತೀವ? ಇಲ್ಲ, ಎಲ್ಲ ಚಿಕ್ಕ ಕುಟುಂಬಗಳು, ಗಂಡ ಹೆಂಡತಿ ಮಗು. ಆ ಕುಟುಂಬನೂ ಹೊಡೆದು ಎಲ್ಲಿಗೆ ಬಂದು ನಿಂತಿದೆ ಈಗ? ಗಂಡ ಅವ್ರ ಮನೆಯಲ್ಲಿ, ಅವ್ರ ತಾಯಿ ಮನೆಯಲ್ಲಿ, ಹೆಂಡತಿ ಇವ್ರ ತಾಯಿ ಮನೆಯಲ್ಲಿ, ಡಿವೋರ್ಸ್. ಎಲ್ಲಿ ಕುಟುಂಬಗಳು ಏನಾಗೋಗ್ತಿದೆ ನೋಡ್ತಿದ್ದಾರೆ ಒಂದು ಸಾರಿ, ಹೌದಾ? ಅದಕ್ಕೆ ನಿನ್ನೆ ಮೊದಲನೇ ಭಾಗದಲ್ಲಿ ಗಂಡ ಹೆಂಡತಿ ಹಾಗೆ ಮಕ್ಕಳು ಇವರ ಮಧ್ಯೆ ಇರುವಂತಹ ಅನ್ಯೋನ್ಯವಾಗಿರಬೇಕಾಗಿರುವಂತಹ ಬಂಧ ಏನು ಅಂತ ಹೇಳಿ ಮೊದಲನೇ ಭಾಗದಲ್ಲಿ ಮಾತಾಡ್ಕೊಂಡ್ವಿ, ಹೌದಾ? ಇವತ್ತು ಬೆಳಗ್ಗೆ ಎರಡನೇ ಭಾಗದಲ್ಲಿ ಗೂಗಲ್ ಮೀಟಲ್ಲಿ ಏನು ನೋಡಿದ್ವಿ? ಬರದೇ ಇರುವಂಥವರಿಗೋಸ್ಕರ ಚಿಕ್ಕದಾಗಿ ಒಂದು ರೀಕ್ಯಾಪ್ ಮಾಡ್ತಿರುವಂಥದ್ದು, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬೆಳಗ್ಗೆ 5 ಗಂಟೆಗೆ ಎರಡನೇ ಭಾಗವನ್ನು ಆಲೋಚನೆ ಮಾಡಿ ನೋಡಿದ್ವಿ. ಏನು ನೋಡಿದ್ವಿ? ಅತ್ತೆ ಸೊಸೆ. ಯಾಕೆಂದರೆ ಕುಟುಂಬಗಳು ಹೊಡಿಲಿಕ್ಕೆ ತುಂಬ ವೀಕ್ ಪಾಯಿಂಟ್ಸ್ ಅಂದರೆ ಇವುಗಳೇ ನಾವು ಆಲೋಚನೆ ಮಾಡ್ತಾ ಬರ್ತಿರುವಂಥವುಗಳು, ಹೌದಾ? ಈಗ 3ನೇ ಭಾಗವನ್ನು ನಾವು ನೋಡ್ತಿದ್ದೀವಿ ಸಂದೇಶದಲ್ಲಿ. ಈಗ ಏನು ನೋಡ್ಲಿಕ್ಕೆ ಹೊರಟಿದ್ದೀವಿ ಅಂದರೆ 3ನೇ ಭಾಗ, ಇದು ಕೊನೆ ಭಾಗ ಈ ಸಂದೇಶಕ್ಕೆ ಆಗಿರೋದರಿಂದ ಎಲ್ಲವನ್ನೂ ಸಹ ಕುಟುಂಬಗಳಲ್ಲಿರುವಂತಹ ಎಲ್ಲ ಸಂಬಂಧಗಳು ಕುರಿತಂತೆ ಬೇಗ ರ್ಯಾಪ್ ಅಪ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ ಸುಮಾರು 1 ಗಂಟೆಯಲ್ಲಿ. ಓಕೆ, ರೆಡಿನಾ? ಶುರು ಮಾಡೋಣ ಅಂಶವನ್ನು. ಓಕೆ, ಇಷ್ಟಕ್ಕೂ ನನ್ನ ಇಂಟ್ರೊಡಕ್ಷನಲ್ಲಿ ಮಾತಾಡಿಕೊಂಡ ಹಾಗೆ ನೀವು ಮರಿಬಾರ್ದು ಅಂತ ಇದೆಲ್ಲವನ್ನು ಮತ್ತೆ ನೆನಪು ಮಾಡ್ತಿದ್ದೀನಿ. ಪರಲೋಕದಲ್ಲಿರುವಂತಹ ಕುಟುಂಬದಲ್ಲಿ ಇದ್ದಂತಹದ್ದು ಎಷ್ಟು ಆತ್ಮ? ಒಂದೇ ಆತ್ಮ, ಮೂವರಾಗಿ ವಿಭಜನೆಗೊಂಡಿದ್ದಾರೆ. ಯಾವುದರ ನಿಮಿತ್ತ? ಕೆಲಸದ ನಿಮಿತ್ತ. ಒಂದೇ ಆತ್ಮ ಮೂವರಾಗಿ ತಂದೆ ಮಗ ಪರಿಶುದ್ಧಾತ್ಮರಾಗಿ ವಿಭಜನೆಗೊಂಡಿದ್ದಾರೆ, ಹೌದಾ? ನಿಜನಾ? ಕೆಲಸದ ನಿಮಿತ್ತ ಆ ಮೂವರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರಾಂಶ ಎಷ್ಟು? ಒಂದೇ. ಯಾಕೆಂದರೆ ಒಂದು ಆತ್ಮಗಳಿಂದ ಮೂವರಾಗಿ ವಿಭಜನೆಗೊಂಡಿದ್ದಾರಲ್ವಾ, ಅವರು ಮೂವರಲ್ಲೂ ಇರುವಂತಹ ಸಬ್ಸ್ಟೆನ್ಸ್, ಸಾರ ಹೇಗೆ ಒಂದೇನೋ ಹಾಗೆ ಗಂಡ ಹೆಂಡತಿಯೂ ಸಹ ಎಷ್ಟು ಸಾರ ಉಳ್ಳವರಾಗಿರಬೇಕು ಅಂತ ದೇವರು ಅಂದ್ಕೊಂಡ್ರು? ಒಂದೇ ಸಾರ. ಅದಕ್ಕೆ ಆದಾಮನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ಹವ್ವಳನ್ನು ಮಣ್ಣಿಂದ ಮಾಡಿಲ್ಲ. ಎಲ್ಲಿಂದ ಮಾಡಿದ್ರು? ಆದಾಮನ ಸಾರವನ್ನು ತೆಗೆದು ಹವ್ವಳನ್ನು ಸೃಷ್ಟಿ ಮಾಡಿದ್ರು. ಇದಾದ ನಂತರ ಮಕ್ಕಳನ್ನು ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಮಾತಾಡ್ಕೊಂಡ್ವಿ. ಇವರಿಬ್ಬರಿಂದ ಮತ್ತೆ ಮಕ್ಕಳನ್ನು ಮಣ್ಣಲ್ಲಿ ಮಾಡಿಲ್ಲ, ಮತ್ತೆ ಎಲುಬಲ್ಲಿ ಮಾಡಿಲ್ಲ, ಯಾರು ಒಬ್ಬರ ಎಲುಬಲ್ಲಿ ಮಾಡಿಲ್ಲ. ಇಬ್ಬರಿಂದಲೂ ಇಬ್ಬರ ಸಾರನೂ ಇರಬೇಕಾಗುವಂತಹ ಮಕ್ಕಳಲ್ಲಿ ಇಬ್ಬರ ಸಬ್ಸ್ಟೆನ್ಸೂ ಸಹ ಮಕ್ಕಳು ಒಳಗೊಂಡಿರಬೇಕು. ಆವಾಗ ಮಾತ್ರ ಈ ಕುಟುಂಬ ಒಬ್ಬರ ಪ್ರೀತಿಯಲ್ಲಿ ಇನ್ನೊಬ್ಬರು ನಿಲ್ಲುತ್ತಾರೆ. ನಿಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಲ್ಲೂ ಇರುವಂತಹ ಸಬ್ಸ್ಟೆನ್ಸ್ ಒಂದೇನಾ? ಅದನ್ನೇ ನಾವು ನೆನೆಯಿಂದ ಮಾತಾಡ್ತಿದ್ದೀವಲ್ವ. ಸಬ್ಸ್ಟೆನ್ಸ್ ಒಂದೇನಾ? ಸಾರ ಒಂದೇನಾ? ಹೌದು. ಮತ್ತು ನಾವು ಯಾಕೆ ಪರಲೋಕದ ಕುಟುಂಬವನ್ನು ಪ್ರತಿಬಿಂಬಿಸ್ತಿಲ್ಲ? ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು. ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಪ್ರೀತಿ ಇರಬೇಕು, ಒಬ್ಬರನ್ನು ಇನ್ನೊಬ್ಬರು ಆಧರಣೆ ಮಾಡಬೇಕು. ಏನು ಡೆಸಿಷನ್ ತೊಗೊಂಡ್ರೂ ಸಹ 3 ಜನ ಒಪ್ಪಿ ಸಮ್ಮತಿಸಿ. ಪರಲೋಕದ ಕುಟುಂಬದ ಬಗ್ಗೆ ನೆನೆ ಮಾತಾಡಿದ್ವಲ್ವ, ಅವರು ಒಂದು ಕೆಲಸ ಮಾಡಬೇಕಾದ್ರೆ ಹೇಗೆ ಮಾಡ್ತಿದ್ದಾರೆ? ಅದನ್ನು
ಮನುಷ್ಯರನ್ನು ಸೃಷ್ಟಿ ಮಾಡೋಣ ಅಂತ ಅಂದ್ಕೊಂಡ್ರು. ಏನು ಮಾಡಿದ್ರು ಆಮೇಲೆ? ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅಂತ ಮಾತಾಡ್ಕೊಳ್ತಿದ್ದಾರೆ. ಅದು ಆ ಕುಟುಂಬದಲ್ಲಿರುವಂತಹ ಅನ್ಯೋನ್ಯತೆಯನ್ನು ತೋರಿಸ್ತದೆ. ನಮ್ಮ ಕುಟುಂಬಗಳಲ್ಲಿ ಏನಕ್ಕೋಸ್ಕರ ಇಲ್ಲ? ಈ ಭೂಮಿಯ ಮೇಲಿರುವಂತಹ ಮನುಷ್ಯರ ಕುಟುಂಬದಲ್ಲಿ ಈ ಅನ್ಯೋನ್ಯತೆ ಏನಕ್ಕೋಸ್ಕರ ಇಲ್ಲ? ಹೌದಾ? ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರೆ ಪ್ರಪಂಚ ಹೇಗಾಗೋಗಿದೆ ಗೊತ್ತಾ ಪ್ರಿಯರೇ? ಹೇಗೂ ನೀವೆಲ್ಲರೂ ಊಟ ಮಾಡಿ ಬಂದಿರೋದ್ರಿಂದ, ಹೇಗೂ ನಿದ್ರೆ ಬರಲಿಕ್ಕೆ ಒಳ್ಳೆ ಅವಕಾಶ ಇರೋದ್ರಿಂದ, ವಾಕ್ಯವನ್ನು ನಾನು ಈಗಲೇ ರೆಫರೆನ್ಸಸ್ ಓಪನ್ ಮಾಡಿದೆ ಅಂತ ಅಂದ್ಕೊಳ್ಳಿ, ನೀಟಾಗಿ ಅಚ್ಚುಕಟ್ಟಾಗಿ ನಿದ್ರೆ ಮಾಡಿಬಿಡ್ತೀರಾ. ಅದಕ್ಕೋಸ್ಕರ ಒಂದಷ್ಟು ನ್ಯೂಸ್ ಆರ್ಟಿಕಲ್ಸನ್ನು ನೋಡೋಣ. ಈ ಅಂಶಕ್ಕೆ ಸಂಬಂಧಪಟ್ಟಿರುವಂಥ ಒಂದಷ್ಟು ನ್ಯೂಸನ್ನು ನೋಡೋಣ. ನ್ಯೂಸ್ ನೋಡಿದ್ರೆ ನಿದ್ರೆ ಬರೋದಿಲ್ಲ ಅಲ್ವಾ? ಹೇಗೋ ದಿನಪೂರ್ತಿ ಟಿ ವಿ ನೈನ್ತಾನೆ ಓಡ್ತಿರುತ್ತೆ ನಮ್ಮ ಮನೆಗಳಲ್ಲಿ. ಒಂದೊಂದಾಗಿ ಇಮೇಜಸನ್ನು ತೋರಿಸ್ತಾ ಬರ್ತೀರಾ ಅಣ್ಣ. ಒಂದೇ ಸಾರಾಂಶ ಇರಬೇಕು ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಸಹ. ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು ಅಂತ ದೇವರು ಕೋರಿಕೊಂಡ್ರೆ ಸಮಾಜದಲ್ಲಿ ಏನೇನು ನಡೀತಿದೆ ಇಷ್ಟಕ್ಕೂ? ಮೊಟ್ಟ ಮೊದಲನೇದಾಗಿ ಏನಂತೆ? TV9 ಏನು ನ್ಯೂಸು? ಪತ್ನಿ ಕೊಂದು ಕೊಡಲೆಯಿಂದ ತಲೆ ಕತ್ತರಿಸಿ ನದಿಗೆಸೆದು ದೇಹವನ್ನು ಮನೆಯಲ್ಲೇ ಹೂತು ಹಾಕಿದ ಪತಿ. ಒಂದೇ ಸಾರಾಂಶವಾಗಿರಬೇಕು ಅಂತ ದೇವರು ಕೋರ್ಕೊಂಡಂತಹ ಕುಟುಂಬಗಳಲ್ಲಿ ನಡೀತಿರುವಂತಹ ವಿಚಾರಗಳಿವೆಲ್ಲವೂ ಸಹ. ತಲೆ ಕತ್ತರಿಸಿ ನದಿಗೆ ಹಾಕ್ಬಿಟ್ರಂತೆ. ಚೆಂಡ ಅದು ನದಿಗೆ ಹಾಕಲಿಕ್ಕೆ, ಆಟ ಆಡಲಿಕ್ಕೆ ಇಲ್ಲ ಅಲ್ವಾ? ತಲೆಯನ್ನು ಕತ್ತರಿಸಿ ನದಿಗೆ ಹಾಕಿ ಆಮೇಲೆ ಮನೇಲಿ ಏನು ಮಾಡಿದ್ರಂತೆ? ದೇಹವನ್ನು ಹೂತ್ಬಿಟ್ರಂತೆ. ಇನ್ನೊಂದು ರೀಸೆಂಟಾಗಿ ಬಂದಂತಹ ನ್ಯೂಸ್ ಆರ್ಟಿಕಲ್, ಈ ಡ್ರಮ್ ಇರುತ್ತಲ್ವ ಪ್ರಿಯರೇ, ನೀರು ತುಂಬುವಂತಹ ಡ್ರಮ್ಮು ಗೊತ್ತಲ್ವ ನಮಗೆ? ಆ ಡ್ರಮ್ಮಲ್ಲಿ ಗಂಡನನ್ನು ಕೊಂದುಬಿಟ್ಟು ಒಳಗಡೆ ಕೂರಿಸ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ದಾರೆ ನೀಟಾಗಿ ಸಿಮೆಂಟಲ್ಲಿ. ಗೊತ್ತಾ ನಮಗೆ? ನೆಕ್ಸ್ಟ್ ಇಮೇಜ್ ಇನ್ನೂ ಏನೇನಿದೆ? ಮ್ಯಾನ್ ಚಾಪ್ಡ್ ಗರ್ಲ್ ಫ್ರೆಂಡ್ ಇಂಟು 35 ಪೀಸಸ್. ಮದುವೆ ಆಗಿಲ್ಲ, ಆದರೆ ಈ ಸಮಾಜದಲ್ಲಿ ಈಗ ಈ ವರ್ಡ್ಸ್ ಎಲ್ಲ ನಾವು ಕೇಳ್ತಿರ್ತೀವಲ್ವ, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಅನ್ನುವಂತಹದ್ದು. ಆ ಸಂಬಂಧ ಇವರ ಮಧ್ಯೆ ಇರುವಂತಹದ್ದು. ಮ್ಯಾನ್ ಚಾಪ್ಡ್ ಗರ್ಲ್ ಫ್ರೆಂಡ್ ಇಂಟು 35 ಪೀಸಸ್. 35 ತುಂಡನ್ನು ಮಾಡಿದಾನಂತೆ. ಹುಡುಗಿಯನ್ನು ಹುಡುಗ ಎಷ್ಟು ತುಂಡು ಮಾಡಿದ್ದಾನೆ? 35 ತುಂಡು. ಆಮೇಲೆ ಡಂಪ್ಡ್ ಬಾಡಿ ಪಾರ್ಟ್ಸ್ ಓವರ್ ಮಂತ್ಸ್ ಸೇಸ್ ಡೆಲ್ಲಿ ಕಾಪ್ಸ್ ಆಫ್ಟರ್ ಅರೆಸ್ಟ್. ಆ 35 ಪೀಸ್ ಏನು ಮಾಡಿಟ್ಟಿದ್ದಾನಲ್ವಾ, ಆ ಪೀಸಲ್ಲಿ ಒಂದೊಂದಾಗಿ ಒಂದು ದಿನ ಒಂದು ಪೀಸ್ ತೊಗೊಂಡೋಗಿ ಬಿಸಾಡೋದು, ಇನ್ನೊಂದು ದಿನ ಇನ್ನೊಂದು ಪೀಸ್ ತೊಗೊಂಡೋಗಿ ಬಿಸಾಡುವಂತಹದ್ದು. ಇದನ್ನೇ ಮಾಡ್ತಾ ಬರ್ತಿದ್ದಾನಂತೆ ತಿಂಗಳುಗಟ್ಟಲೆ. 35 ಪೀಸಾ? 35 ಪೀಸಾ? ನೀವು ಯೋಚನೆ ಮಾಡಿ ನೋಡಿ, ಸಂಬಂಧಗಳು ಯಾವ ಮಟ್ಟಿಗೆ ಹದಗೆಟ್ಟು ಹೊರಟೋಗಿದೆ ಕುಟುಂಬಗಳಲ್ಲಿ. ಇದು ಕುಟುಂಬವಾಗಿಲ್ಲ, ಅದು ಬೇರೆ ವಿಚಾರ. ಕುಟುಂಬಗಳಲ್ಲಿ ನಡೆದಿರುವಂತಹದನ್ನು ಮುಂದೆ ನೋಡ್ತಾ ಬರೋಣ. ಅಲ್ಲ, ಒಬ್ಬ ಮನುಷ್ಯ ಇಷ್ಟಕ್ಕೂ ಇನ್ನೊಬ್ಬ ಮನುಷ್ಯನನ್ನು ಕೊಂದ ನಂತರ 35 ಪೀಸ್ ಮಾಡಲಿಕ್ಕಾಗತ್ತೆ? ನಿಮ್ಮ ಕೈಯಲ್ಲಿ ಕೊಟ್ಟರೆ ನೀವು ಮಾಡ್ತೀರಾ? ಒಂದು ಶವವನ್ನು ನಿಮ್ಮ ಕೈಯಲ್ಲಿ ಕೊಟ್ಟರೆ ನೀವು 35 ಪೀಸ್ ಮಾಡ್ತೀರಾ? ಕೇಕ್ ಕಟ್ ಮಾಡಲಿಕ್ಕೂ ಬರೋದಿಲ್ಲ ನಮಗೆ ಸರಿಯಾಗಿ, ಹೌದಾ? ಬರ್ಡೇಗಳಿಗೆ. ಅದು ನಮ್ಮ ಪರಿಸ್ಥಿತಿ. ಸಮಾಜದಲ್ಲಿ ಏನೇನು ನಡೀತಿದೆ ಗೊತ್ತಾ? ಕುಟುಂಬ ವ್ಯವಸ್ಥೆಯಲ್ಲಿ ಅಪವಾದಿ ಎಷ್ಟು ಚೆನ್ನಾಗಿ ಟಾರ್ಗೆಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ 35 ತುಂಡು. ನೆಕ್ಸ್ಟ್ ಇಮೇಜ್ ಅಣ್ಣ, ಸ್ವಲ್ಪ ಝೂಮ್ ಮಾಡೋಣ. NDTV ನ್ಯೂಸ್. ಮ್ಯಾನ್ ಚಾಪ್ಸ್ ವೈಫ್ ಇನ್ 2 ಪೀಸಸ್, ಥ್ರೋಸ್ ಬಾಡಿ ಪಾರ್ಟ್ಸ್ ಅಕ್ರಾಸ್ 10 ಕಿಲೋಮೀಟರ್ಸ್ ಇನ್ UP. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಹೆಂಡತಿ ವಿವಾಹ ಆಗೋಗಿದೆ. ವಿವಾಹ ಆದ ನಂತರ ಏನವರು? ಒಂದೇ ಕುಟುಂಬ, ಹೌದಲ್ವಾ? ಮ್ಯಾನ್ ಚಾಪ್ಸ್ ವೈಫ್ ಇನ್ 2 ಪೀಸಸ್, ಪೀಸ್ ಮಾಡಿ, ಥ್ರೋಸ್ ಬಾಡಿ ಪಾರ್ಟ್ಸ್ ಅಕ್ರಾಸ್ 10 ಕಿಲೋಮೀಟರ್ UP. ಸುತ್ತಮುತ್ತ 10 ಕಿಲೋಮೀಟರ್ ಹರಡಿದನಂತೆ ಪೀಸ್ಗಳನ್ನೆಲ್ಲ ತೊಗೊಂಡೋಕೆ. ಸ್ವಂತ ಹೆಂಡತಿ ಕೊಂದು ಪೀಸ್ ಮಾಡಿ ಸುತ್ತಮುತ್ತ 10 ಕಿಲೋಮೀಟರ್ ತೊಗೊಂಡೋಗಿ ಬಿಸಾಡಿರುವಂತಹದ್ದು. ದೇವರು ಏನು ಅಂದ್ಕೊಂಡ್ರು ಹೇಳಿ? ಕುಟುಂಬ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ನಾವು ದೇವರನ್ನು ಒಂದು ಪ್ರಶ್ನೆ ಕೇಳಿದ್ವಿ, ತಂದೆ ನಮಗೆ ಕುಟುಂಬ ಬರುವುದರಿಂದ ನಿನಗಾಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ ಏನಂದರು ದೇವರು? ನಿನಗಾಗುವಂತಹ ಪ್ರಯೋಜನ ಏನು? ಕುಟುಂಬಸ್ಥರನ್ನಾಗಿ ನಮ್ಮನ್ನು ಪ್ರಪ್ರಥಮವಾಗಿ ನೀವಲ್ವ ಮಾಡಿತ್ತು, ನಿಮಗಾಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ದಕ್ಕೆ ಏನಂದರು ದೇವರು? ಪರಲೋಕದಲ್ಲಿ ತಂದೆ ಮಗ ಪರಿಶುದ್ಧಾತ್ಮರಾಗಿ ನಾವು ಹೇಗಿದ್ದೀವೋ, ಐಕ್ಯವಾಗಿ ಒಂದೇ ಕುಟುಂಬವಾಗಿ ಹೇಗಿದ್ದೀವೋ, ಅದರ ಛಾಯೆಯಾಗಿ, ಅದಕ್ಕೆ ಪ್ರತಿಬಿಂಬವಾಗಿ ಭೂಮಿಯ ಮೇಲೆ ನಿಮ್ಮ ಕುಟುಂಬಗಳಿರಬೇಕು. ಅದಕ್ಕೆ ನಿಮಗೊಂದು ಕುಟುಂಬ ಕೊಡ್ತಿದ್ದೇನೆ. ನಮ್ಮ ಸ್ವರೂಪದಲ್ಲಿ ಅಂತಲೇ ಮಾತಾಡ್ಕೊಂಡಿದ್ದಕ್ಕೆ ಅರ್ಥ ಏನು ಅಂತ ಹೇಳಿ ನೋಡಿದ್ವಿ. ಅವರ ಮೂವರಲ್ಲೂ ಇರುವಂತಹ ಸಾರ ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂತಹ ಆತ್ಮಗಳಲ್ವಾ. ಒಂದು ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಒಂದೇ ಸಾರದಿಂದ ಮಾಡಲ್ಪಟ್ಟವರು. ಗಂಡ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಇವರೆಲ್ಲರಲ್ಲೂ ಇರುವಂತಹ ಸಾರಾಂಶ ಒಂದೇ. ಇಟ್ಟಿದ್ದೇನಕ್ಕೋಸ್ಕರ ದೇವರು?
ನನ್ನವರು ಅಂತ ಅಂದ್ಕೊಂಡು ಕುಟುಂಬದಲ್ಲಿರುವಂತಹ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು. ಹೌದಾ? ಎಷ್ಟು ಜನ ಪ್ರೀತಿ ಮಾಡ್ತಿದ್ದಾರೆ ಅಂತ ನೀವು ನೋಡಿದ್ರಲ್ವ? ಕಾಂಪಿಟೇಷನ್ಗಳ ಮೇಲೆ ನಡೀತಿದೆ. ಒಂದು ಕಡೆ 35 ತುಂಡು ಅಂದರೆ ಇನ್ನೊಂದು ಕಡೆ 27 ತುಂಡು. ಹೌದಾ? ಏನಾಗೋಗ್ತದೆ ಪ್ರಿಯರೇ? ಅಪವಾದಿ ಟಾರ್ಗೆಟ್ ಮಾಡಿರುವಂತಹದ್ದು ಬರೀ ಕೆಲವು ವಿಚಾರಗಳಲ್ಲಿ ಮಾತ್ರ ಅಲ್ಲ. ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ, ಬೋಧನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕೆಲವು ವಿಚಾರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲೂ ಟಾರ್ಗೆಟ್ ಮಾಡಲಿಕ್ಕೆ ನೋಡ್ತಿದ್ದಾನೆ ಅಂತ ನಿಮಗೆ ಅನ್ನಿಸ್ತಿಲ್ಲ? ಪ್ರತಿ ವಿಚಾರದಲ್ಲೂ ದೇವರ ಕಡೆಯಿಂದ ಒಂದು ಪದ್ಧತಿ ಎಸ್ಟಾಬ್ಲಿಷ್ ಆಗಿದ್ದರೆ ಆ ಪದ್ಧತಿಯನ್ನು ಹೇಗಾದರೂ ಮಾಡಿ ಮುರಿಬೇಕು. ದೇವರು ಒಂದು ಕುಟುಂಬವಾಗಿ ಏರ್ಪಡಿಸಿದ್ದೇ ಒಬ್ಬರು ಇನ್ನೊಬ್ಬರನ್ನು ಸರಿ ಮಾಡ್ಕೊಳ್ತಾರೆ. ಒಬ್ಬರು ನಂಬಿರುವಂತಹ ದೇವರು, ಒಬ್ಬರು ಸತ್ಯವಾಗಿರುವಂತಹ ದೇವರನ್ನು ನಂಬಿದರೆ ಇನ್ನೊಬ್ಬರು ಸಹ ಆ ದೇವರನ್ನು ನಂಬುತ್ತಾರೆ. ನಾವು ಬೆಳಿಗ್ಗೆ ಮಾತಾಡ್ಕೊಂಡ್ವಲ್ವಾ ರೂತಳ ಗ್ರಂಥದಲ್ಲಿರುವಂತಹ ಮಾತು. ಏನರ್ಥ ಆಯ್ತು ನಮ್ಗೆ ಅದರಲ್ಲಿ? ರೂತಳು ನವೋಮಿಯನ್ನು ನೋಡಿ ಏನಂತ ಹೇಳಿದ್ಲು? ನಿನ್ನ ದೇವರು ನನಗೂ ದೇವರು. ಮೋವಾಬ್ ದೇಶದ ಸ್ತ್ರೀ ಹಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅತ್ತೆ ಸೊಸೆ ಹತ್ರ ಏನು ಮಾಡಿರಬೇಕು ಅಂತ ಮಾತಾಡ್ಕೊಂಡ್ವಿ? ದೇವರ ಬಗ್ಗೆ ಹೇಳಿರಬೇಕು. ಅಂದರೆ ಒಂದು ಕುಟುಂಬವಾದರೆ ಒಬ್ಬರು ದೇವರ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಕೊಡ್ಲಿಕ್ಕೆ ಎಷ್ಟು ಈಸಿ ಆಗ್ತದೆ ನೋಡಿ. ಒಬ್ಬರು ಇನ್ನೊಬ್ಬರನ್ನು ದೇವರಲ್ಲಿ ಕರ್ಕೊಂಡು ಬರಲಿಕ್ಕೆ ಎಷ್ಟು ಈಸಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಅಲ್ವಾ ದೇವರು ಕುಟುಂಬವಾಗಿ ಏರ್ಪಡಿಸಿದ್ದು ನಮ್ಮನ್ನೆಲ್ಲ. ಹೌದಾ? ಏನಾಗ್ತದೆ ಆದರೆ? ನೆಕ್ಸ್ಟ್ ಇಮೇಜನ್ನು ಹಾಕ್ತೀರಾ ಅಣ್ಣ? ಏನಾಗೋಗ್ತದೆ? ಹೈದರಾಬಾದ್ ಹಾರರ್. ಪ್ರೆಗ್ನೆಂಟ್ ವಿಮೆನ್ ಚಾಪ್ಡ್ ಇನ್ ಪೀಸಸ್. ಗರ್ಭಿಣಿ ಸ್ತ್ರೀ, ಪ್ರೆಗ್ನೆಂಟ್ ವಿಮೆನ್ ಏನು ಮಾಡಿದ್ರಂತೆ? ಚಾಪ್ಡ್ ಇನ್ ಪೀಸಸ್ ಬೈ ಹಸ್ಬೆಂಡ್. ಗಂಡನು ತುಂಡು ತುಂಡಾಗಿ ಕಟ್ ಮಾಡಿ ಹಾಕಿದಾರಂತೆ ಗರ್ಭಿಣಿ ಸ್ತ್ರೀಯನ್ನು. ಥ್ರೂ ಹ್ಯಾಂಡ್ಸ್ ಲೆಗ್ಸ್ ಇನ್ ಮೂಸಿ ರಿವರ್. ತುಂಡು ತುಂಡಾಗಿ ಕಟ್ ಮಾಡಿ ಕೈಗಳನ್ನು ಕಾಲುಗಳನ್ನು ತಗೊಂಡೋಗಿ ನದಿಯಲ್ಲಿ ಬಿಸಾಡಿದ್ದಾರೆ. ನ್ಯೂಸಲ್ಲಿ ಬರ್ತಿರುವಂತಹ ಆರ್ಟಿಕಲ್ಗಳು. ನೆಕ್ಸ್ಟ್ ಇಮೇಜ್ ಅಣ್ಣ. ಥ್ಯಾಂಕ್ಸ್. ನೆಕ್ಸ್ಟ್ ಇಮೇಜ್. ಮಹಾರಾಷ್ಟ್ರ ಮ್ಯಾನ್ ಬಿಹೆಡ್ಸ್ ವೈಫ್. ಕುತ್ತಿಗೆಯನ್ನು ತೆಗೆದು ಶಿರಶ್ಛೇದನ ಅಂತ ಕರಿತೀವಲ್ವ, ಬಿಹೆಡ್ಸ್ ವೈಫ್. ಚಾಪ್ಸ್ ಬಾಡಿ ಇನ್ ಟು 17 ಪೀಸಸ್, ಸ್ಕ್ಯಾಟರ್ಸ್ ದೆಮ್. ಎಷ್ಟು ತುಂಡಿಲ್ಲಿ? ಎಷ್ಟು? 17. ಮುಂದೆ ನೋಡಿದ್ದು ಡಬಲ್ಲು 35. ಅದಕ್ಕೆ ಅದನ್ನು ನೋಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಮ್ಯಾನ್ ಕನ್ಫೆಸಸ್ ಟು ಕಿಲ್ಲಿಂಗ್ ಹಿಸ್ ವೈಫ್ ಇನ್ ಹೈದರಾಬಾದ್. ಹೈದರಾಬಾದಲ್ಲಿ ಮತ್ತೆ ನಡೆದಿರುವಂತಹ ಘಟನೆ. ಹೆಂಡತಿಯನ್ನು ಕೊಂದು ಪೀಸ್ ಆಗಿ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ತಾರಂತೆ. ಚಿಕನ್ ಬೇಯಿಸಿದಾರಂತೆ. ಕುಕ್ಸ್ ಆರ್ ಬಾಡಿ ಪಾರ್ಟ್ಸ್ ಬಿಫೋರ್ ಡಿಸ್ಪೋಸಿಂಗ್ ದೆಮ್ ಇನ್ ಲೇಕ್. ನದಿಗೆ ಎಸೆಯುವುದಕ್ಕಿಂತ ಮುಂಚೆ ತನ್ನ ಮನೆಯಲ್ಲಿರುವಂಥ ಕುಕ್ಕರಲ್ಲೇ ಅಲ್ಲಿ ಕಟ್ ಮಾಡಿರುವಂತಹ ಮಾಂಸದ ತುಂಡುಗಳನ್ನು, ಪೀಸ್ಗಳನ್ನೆಲ್ಲ ಏನು ಮಾಡಿದಾರಂತೆ? ಬೇಯಿಸಿದಾರಂತೆ. ಕುಟುಂಬ ಪ್ರೀತಿ ಇದ್ರೆ ಹಿಂಗೆ ಮಾಡ್ತಾರಾ? ಆ ತಂದೆ ಮಗ ಪರಿಶುದ್ಧಾತ್ಮರ ಕುಟುಂಬದಲ್ಲಿ ಒಬ್ಬರ ಮೇಲೆ ಹೇಗೆ ಒಬ್ಬರು ಪ್ರೀತಿ ಇದೆಯೋ, ಒಬ್ಬರ ಮೇಲೆ ಒಬ್ಬರಿಗೆ ಹೇಗೆ ಪ್ರೀತಿ ಇದೆಯೋ, ಒಬ್ಬರು ಇನ್ನೊಬ್ಬರನ್ನು ಹೇಗೆ ಬಿಟ್ಟು ಕೊಡದೆ ವ್ಯವಹರಿಸ್ತಿದ್ದಾರೋ, ಒಬ್ಬರನ್ನು ಇನ್ನೊಬ್ಬರು ಹೇಗೆ ಗೌರವಿಸ್ತಿದ್ದಾರೋ, ಘನಪಡಿಸ್ತಿದ್ದಾರೋ, ಅದೇ ವ್ಯವಸ್ಥೆ ನಮ್ಮ ಕುಟುಂಬದಲ್ಲೂ ಇದ್ರೆ ಇದೆಲ್ಲ ನಡೆಯುತ್ತಾ? ನಿಮಗೆ ಅನಿಸುತ್ತಾ? ಇನ್ನೂ ಇಮೇಜಸ್ ಇದೆಯಾ ಅಣ್ಣ? ಓಕೆ, ನೆಕ್ಸ್ಟ್. ಇಲ್ಲಿಗೆ ಆಮೇಲೆ ಬರೋಣ ಸ್ವಲ್ಪ ಹೊತ್ತಾದ ನಂತರ. ಓಕೆ, ಏನರ್ಥ ಆಯಿತು ನೀವು ನೋಡಿದಂಥ ಇಷ್ಟು ಇಮೇಜಸಲ್ಲಿ? ಬರೀ ಗಂಡ ಹೆಂಡತಿ ಮಧ್ಯೆ ಮಾತ್ರ ಅಲ್ಲ ಬ್ರದರ್. ಹೌದು, ನೀವು ಗಂಡನು ಮಾತ್ರ ಪೀಸ್ ಮಾಡಿರುವಂಥದ್ದನ್ನು ತೋರಿಸಿದ್ರಿ ಅಂತ ದಯವಿಟ್ಟು ಅನ್ಕೋಬೇಡಿ. ಹೆಂಡತಿ ಮಕ್ಕಳೆಲ್ಲ ಸೇರಿಕೊಂಡು ನೀಟಾಗಿ ತಂದೆಯನ್ನು ಚುಚ್ಚಿ ಚಾಕುವಲ್ಲಿ ಕೊಂದುಬಿಟ್ಟಿದ್ದಾರೆ. ಇನ್ನೊಂದು ನ್ಯೂಸಲ್ಲಿ ಅದಿಲ್ಲ ನನ್ನ ಹತ್ರ ಆರ್ಟಿಕಲ್. ಒಬ್ಬರು ಇನ್ನೊಬ್ಬರ ಮೇಲೆ ವೈಷಮ್ಯ ಪ್ರದರ್ಶನ. ಅರ್ಥ ಆಗ್ತದೆ ನಮಗೆ? ದೇವರು ಅಂದ್ಕೊಂಡಂತಹ ಕುಟುಂಬ, ದೇವರು ಕಟ್ಟಿಕೊಂಡಂತಹ ಕನಸು ನೆರವೇರ್ತಿದೆಯಾ? ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದರೆ ಕರೆಂಟ್ಲಿ ಇಂಪ್ರೂವ್ಮೆಂಟ್ ಏರಿಯಾಸಲ್ಲಿರೋದ್ರಿಂದ ನಾವೆಲ್ಲರೂ ಸಹ ಡೆವಲಪ್ಮೆಂಟ್ ಆಗ್ತಿರುವಂತಹ ರೀಜಿಯನ್ಸಲ್ಲಿರೋದ್ರಿಂದ ನಮ್ಗೆ ಅರ್ಥ ಆಗ್ತಿಲ್ವೇನೋ. ಸಿಟಿಗಳಿಗೆ ಹೋದರೆ ಈಗಾಗಲೇ ಡೆವಲಪ್ಡ್ ಸಿಟೀಸ್ ಅಂತ ಏನೇನು ಹೆಸರು ತೊಗೊಂಡಿದೆ, ಡೆವಲಪಿಂಗಿಂದ ನಾವು ಆ ಕಡೆ ಟ್ರಾವೆಲ್ ಮಾಡಿ ಸ್ವಲ್ಪ ಹೋದರೆ ನಮಗೆ ಗೊತ್ತಾಗುತ್ತೆ ಇದೆಲ್ಲವೂ ಸಹ ನಡೀತಿದೆ. ಅದು ನಮ್ಮ ಪಟ್ಟಣಕ್ಕೂ ಸಹ ಒಂದು ಕಾಲದಲ್ಲಿ ಬರ್ಬೋದು. ಮುಂದೆ ಒಂದಷ್ಟು ವರ್ಷಗಳಾದ ನಂತರ ಆ ಕಾಯಿಲೆ ನಮ್ಮ ಪಟ್ಟಣಗಳಿಗೂ ಬರ್ಬೋದು. ಬರಬಾರ್ದಲ್ವ? ಅದಕ್ಕೆ ನಿಲ್ಲಬೇಕಾಗಿರುವಂತಹ ನೀವೇ ಕ್ರೈಸ್ತರಾಗಿ ದೇವರು ಅಂದ್ಕೊಂಡಂತಹ ಉದ್ದೇಶ ಕುಟುಂಬದ ಕುರಿತಂತೆ ದೇವರು ಏನು ಕನಸನ್ನು ಕಂಡ್ರೋ ಅದನ್ನು ನೆರವೇರಿಸಬೇಕಾಗಿರುವಂತಹದ್ದು ನೀವೇ. ಅದಕ್ಕೋಸ್ಕರನೇ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಹೌದಾ? ಸತ್ಯವೇದಲ್ಲಿರುವಂತಹ ಒಂದು ಮಾತನ್ನು ನೋಡೋಣ. ಈಗ ನೀವು ನೋಡಿದಂತಹ ನ್ಯೂಸ್ ಆರ್ಟಿಕಲ್ಸನ್ನೆಲ್ಲ ನೆನಪಲ್ಲಿಟ್ಕೊಂಡು ಈ ಮಾತನ್ನು ನೋಡೋಣ. ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5
ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಚನ. ಹಾಂ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ವಚನವನ್ನು ಯೋಚನೆ ಮಾಡಬೇಡಿ. ಸಂಘದ ಪರಿಸ್ಥಿತಿಯಲ್ಲೋ, ಇನ್ನೊಂದು ವಿಚಾರದಲ್ಲೋ, ಸಮಾಜದಲ್ಲೋ ಅಂತ ಯೋಚನೆ ಮಾಡಬೇಡಿ. ಪ್ರೀತಿ ಎಲ್ಲೂ ತಣ್ಣಗಾಗುವಂತಹ ಪರಿಸ್ಥಿತಿ ಇದೆ ಹೇಳಿ? ಪ್ರೀತಿ, ಒಬ್ಬರ ಮೇಲೆ ಇನ್ನೊಬ್ಬರಿಗಿರುವಂತಹ ಪ್ರೀತಿ ಎಲ್ಲೂ ತಣ್ಣಗಾಗಿ ಆರು ಹೋಗುವಂತಹ ಪರಿಸ್ಥಿತಿ ಪ್ರಸ್ತುತ ಕುಟುಂಬದಲ್ಲೂ, ಫ್ಯಾಮಿಲಿ ಲೆವೆಲಲ್ಲೂ ಸಹ. ಸಮಾಜವನ್ನು ಸರಿ ಮಾಡಬೇಕಾದ್ರೆ ಫಸ್ಟ್ ಯಾವ್ದು ಸರಿ ಆಗಬೇಕು? ಕುಟುಂಬ, ನಿಮ್ಮ ಫ್ಯಾಮಿಲಿ. ಹೌದಲ್ವಾ? ನಿಮ್ಮ ಫ್ಯಾಮಿಲಿ ಸರಿ ಹೋದರೆ ಒಬ್ಬರಿಗೆ ಇನ್ನೊಬ್ಬರು ಸಪೋರ್ಟಾಗಿ ನಿಮ್ಮ ಹಿಂದೆ ಇನ್ನೊಬ್ಬರು ಬಂದು ನಿಂತ್ಕೊಳ್ತಾರೆ. ನಿಜನಾ? ಸರಿ ಆಗಬೇಕಾ? ಇಷ್ಟಕ್ಕೂ ನೀವು ನೋಡಿದಂತಹ ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಗಂಡ ಹೆಂಡತಿಯನ್ನು ಕೊಲ್ಲುವಂತಹದ್ದು, ಹೆಂಡತಿ ಗಂಡನನ್ನು ಕೊಲ್ಲುವಂತಹದ್ದು, ಹೆಂಡತಿ ಪ್ರಿಯಕರನ್ನು ಇಬ್ಬರು ಸೇರಿ ಗಂಡನನ್ನು ಕೊಲ್ಲುವಂತಹದ್ದು, ಇದನ್ನೆಲ್ಲ ನೀವು ನೋಡ್ತಿರ್ಬೇಕಾದ್ರೆ ಸತ್ಯವೇದದಲ್ಲಿರುವಂತಹ ಒಂದು ಮಾತು ನೆನಪು ಬರ್ತಿರ್ಬೇಕಲ್ವಾ? ಗಂಡ ಹೆಂಡತಿ ಇಬ್ಬರೂ ಸಹ ಏನಂತೆ? ಏಕ ಶರೀರ. ಹೌದಾ? ಹೆಂಡತಿ ಗಂಡ ಇಬ್ಬರೂ ಸಹ, ಪತಿ ಪತ್ನಿಯರಿಬ್ಬರೂ ಸಹ ಏನು ಸತ್ಯವೇದದ ಪ್ರಕಾರ? ಒಂದೇ ಶರೀರ. ನೋಡಲಿಕ್ಕೆ ರೂಪದಲ್ಲಿ ಎರಡಾಗಿ ಕಾಣಿಸಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಇವರಲ್ಲಿರುವಂತಹ ಸಾರಾಂಶ ಎಲ್ಲವೂ ಸಹ ಒಂದೇ ಶರೀರ. ಒಂದು ವೇಳೆ ಹೆಂಡತಿ ಗಂಡನನ್ನು ಅಥವಾ ಗಂಡ ಹೆಂಡತಿಯನ್ನು ಒಂದೇ ಶರೀರವಾಗಿ ನೋಡಿದರೆ 35 ತುಂಡುಗಳು ಮಾಡಲಿಕ್ಕೆ ಮನಸ್ಸು ಬರ್ತಿತ್ತ ಪ್ರಿಯರೇ? ನಿಮಗೇನು ಅನಿಸುತ್ತೆ? ಅಲ್ಲಿ ಯಾರ್ಯಾರು ಕೃತ್ಯಗಳನ್ನು ಮಾಡಿದಾರೋ ನ್ಯೂಸನ್ನು ನೀವೇನು ನೋಡಿದ್ರಿ? ಒಂದು ವೇಳೆ ಆ ಗಂಡ ನನ್ನ ಹೆಂಡತಿಯೂ ಸಹ ನನ್ನ ಶರೀರನೇ ಅಂತ ಅಂದ್ಕೊಂಡಿದ್ರೆ 35 ತುಂಡುಗಳು ಮಾಡಲಿಕ್ಕೆ ಮನಸ್ಸು ಬರ್ತಿತ್ತ ತನಗೆ? ಹೋಗಲಿ, ಒಂದೇ ಶರೀರ ಅಂದಾಗ ತನ್ನ ಶರೀರವನ್ನು ತಾನು ಯಾವತ್ತೂ ಸಹ ಕಟ್ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ತನ್ನ ಶರೀರವನ್ನು ತಾನು ಯಾವತ್ತೂ ಹಾನಿ ಮಾಡ್ಕೊಳ್ಳೋದಿಲ್ಲ. ನಿಜನಾ? ತನ್ನ ಶರೀರವನ್ನು ಹಾನಿ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿ ಹೆಂಡತಿಯನ್ನು ಕೊಲೆ ಮಾಡ್ತಿದ್ದಾನೆ ಅಥವಾ ಹೆಂಡತಿ ಗಂಡನನ್ನು ಕೊಲೆ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅದರಿಂದ ನಮಗೇನು ಅರ್ಥ ಆಗ್ತದೆ? ದೇವರು ಅಂದ್ಕೊಂಡಂತಹ ಕನಸು ಏನು? ಇವರಿಬ್ಬರೂ ಸಹ ಒಂದೇ ಶರೀರವಾಗಿರಬೇಕು. ಆ ಭಾವನೆ, ಆ ಮನಸ್ಥಿತಿ ಗಂಡ ಹೆಂಡತಿಯಲ್ಲಿ ಇದೆಯಾ ಇಲ್ವಾ? ಇಲ್ಲ. ಅದಕ್ಕೆ ಅಲ್ವಾ ನಾವು ನೋಡ್ತಿರುವಂತಹ ಇಷ್ಟು ಆಗ್ತಿರುವಂತಹದ್ದು? ಇವೆಲ್ಲವೂ ನಡೀತಿರುವಂತಹದ್ದು ಅದರಿಂದಲೇ ಅಲ್ವಾ? ದೇವರು ಕಟ್ಕೊಂಡಂತಹ ಕನಸು ಬೇರೆ. ನೀಟಾಗಿ 3 ಜನರನ್ನು ಮಣ್ಣಲ್ಲಿ ಮಾಡುವಂತಹ ದೊಡ್ಡ ಕೆಲಸ ಆಗಿರಲಿಲ್ಲ ದೇವರಿಗೆ. ಆರಾಮಾಗಿ ಆದಾಮನನ್ನು ಮಣ್ಣಲ್ಲಿ, ಅವ್ವಳನ್ನು ಮಣ್ಣಲ್ಲಿ, ಮಕ್ಕಳನ್ನೂ ಮಣ್ಣಲ್ಲೇ ಮಾಡಿರ್ತಾ ಇದ್ರು. ಮಾಡಿದ್ದೇನಕ್ಕೋಸ್ಕರ? ಅಷ್ಟೊಂದು ದೊಡ್ಡ ಸರ್ಜರಿ ಮಾಡಿದ್ದೇನಕ್ಕೋಸ್ಕರ? ನಮಗೆ ಗೊತ್ತಲ್ವ? ಭೂಮಿ ಮೇಲೆ ಫಸ್ಟ್ ಸರ್ಜರಿ ಯಾವುದು? ಆದಾಮನಿಗೆ ನಡೆದಂತಹದ್ದೇ. ಆ ಗಾರ್ಡನ್ ಇದ್ದರೆ ಬರೋ ಹಂಗೆ ಮಾಡಿ, ಈಗ ನೀವು ನೋಡ್ತಿದ್ದೀರ ಆಪರೇಷನ್ ಮಾಡಬೇಕಾದ್ರೆ ಮತ್ತು ಔಷಧಿಗಳನ್ನು ಕೊಡುವಂತಹದ್ದೆಲ್ಲವೂ ಸಹ ದೇವರು ಪ್ರಾರಂಭದಲ್ಲೇ ಅದನ್ನು ಮಾಡಿದಂಥವರು. ಹೌದಾ? ಅದಕ್ಕೆ ಡಾಕ್ಟರ್ ಗಾಡ್ ಅಂತ ಹೇಳಿ ಒಂದು ಅಂಶವನ್ನು ಮಾಡಿದ್ವಿ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ದೀರಾ ಅಂತ ಹೇಳಿ. ನಮಗೆ ಬರೀ ಡಾಕ್ಟರ್ ಕೃಷ್ಣನೋ ಅಥವಾ ಡಾಕ್ಟರ್ ಇದೋ ಅದೋ ಈ ಹೆಸರುಗಳು ಮಾತ್ರ ಗೊತ್ತು. ನಿಜವಾಗ್ಲೂ ವೈದ್ಯರು ಯಾರು ಪ್ರಪಂಚದಲ್ಲಿ? ದೇವರು. ಓಕೆ, ನಮ್ಮ ಅಂಶಕ್ಕೆ ವಾಪಸ್ ಬರೋದಾದರೆ ಅಷ್ಟೊಂದು ರಿಸ್ಕ್ ಏನಕ್ಕೋಸ್ಕರ ತಗೋಬೇಕಾಗಿತ್ತು? ಮೂಳೆಯನ್ನು ತೆಗೆಯುವಂತಹದ್ದು, ಮಾಡುವಂತಹದ್ದು, ನನ್ನದು ಅನ್ನುವಂತಹ ಫೀಲಿಂಗ್ ಬರಬೇಕು ಗಂಡನಿಗೆ ಹೆಂಡತಿಯ ಮೇಲೆ. ಹೆಂಡತಿಗೆ ಗಂಡನ ಮೇಲೆ ಯಾವ ಫೀಲಿಂಗ್ ಬರಬೇಕು? ನನ್ನ ಯಜಮಾನರು, ನಮ್ಮದು ಅನ್ನುವಂಥ ಫೀಲಿಂಗ್ ಬರಬೇಕು. ಮಕ್ಕಳ ಮೇಲೆ ತಂದೆ ತಾಯಿಗೆ ಯಾವ ಫೀಲ್ ಇರಬೇಕು? ನಮ್ಮ ಮಕ್ಕಳು. ಅದಕ್ಕೆ ನೀವು ನೋಡ್ತೀರಾ ಸಾಕಷ್ಟು ಸಾರಿ, ಅದು ಏನೇ ಆಗೋದ್ರು, ಏನೇ ಹೊರಟೋದ್ರೂ ಸಹ ನಿಮ್ಮ ಮಗು ಒಂದು ಕಡೆ ಇದ್ದಾನೆ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬ ಮಗು ಇನ್ನೊಂದು ಕಡೆ ಇದ್ದಾನೆ ಅಂತ ನೀವು ಹೆತ್ತಂಥವರಲ್ಲ, ಆದರೂ ನೀವು ನೋಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಎಷ್ಟೇ ಚೆನ್ನಾಗಿ ಆ ಮಗುವನ್ನು ನೀವು ನೋಡ್ಕೊಬೇಕು ಅಂತ ಅಂದ್ಕೊಂಡ್ರು ಯಾರ ಥರ ನೋಡ್ಕೊಳ್ಲಿಕ್ಕಾಗೋದಿಲ್ಲ? ನಿಮ್ಮ ಮಗುವನ್ನು ನೀವು ಯಾವ ಥರ ನೋಡ್ಕೊಳ್ತೀರೋ ಆ ಥರ ಆ ಮಗುವನ್ನು ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಾಗಿರ್ಬೋದು, ಒಂದಲ್ಲ ಒಂದು ಸಂದರ್ಭದಲ್ಲಿ ಪಕ್ಷಪಾತವನ್ನು ತೋರಿಸುವಂತಹದ್ದು ಖಚಿತ. ಅದು ಗೊತ್ತಾಗಿ ದೇವರು ಏನು ಮಾಡಿದ್ರು? ಒಂದೇ ಸಬ್ಸ್ಟೆನ್ಸ್, ಒಂದೇ ಸಾರಾಂಶ ಇರಬೇಕು. ಅಂಗಡಿಗೆ ಹೋಗಿ ಮಕ್ಕಳನ್ನು ತೊಗೊಂಡು ಬರಬಾರದು. ಮಾರ್ಕೆಟ್ ಇರೋದಿಲ್ಲ ಯಾವುದು ಮಕ್ಕಳನ್ನು ಸೇಲ್ ಮಾಡುವಂತಹದ್ದು. ತಂದೆ ತಾಯಿ ಹೆರಬೇಕು, ಮಕ್ಕಳನ್ನ ತಾಯಿ ಹೆರಬೇಕು ಮಗುವನ್ನು. ಆಗ ಮಾತ್ರ ಮಗುವಿನ ಮೇಲೆ ಆ ತಂದೆ ತಾಯಿಗೆ ಪ್ರೀತಿ ಇರುತ್ತೆ. ನೆರವೇರ್ತಿದೆಯಾ ದೇವರ ಆಲೋಚನೆ? ದೇವರು ಅಂದ್ಕೊಂಡಂತಹದ್ದು ಒಟ್ಟಾಗಿರಬೇಕು. ಒಟ್ಟಾಗಿ ನನ್ನ ಸನ್ನಿಧಾನಕ್ಕೆ ಬರಬೇಕು, ಒಟ್ಟಾಗಿ ಮೀಟಿಂಗ್ಗಳಿಗೆ ಬರಬೇಕು, ಒಟ್ಟಾಗಿ ಸೆಮಿನಾರ್ಗಳಿಗೆ ಬರಬೇಕು. ನೆರವೇರ್ತಿದೆಯಾ?
ಆ ಕನಸನ್ನೇ ಅಲ್ವ ಪ್ರಿಯರು ಇಟ್ಕೊಂಡೆ ಇವರು ಕುಟುಂಬ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿತ್ತು. ಇದಿಷ್ಟು ಸಹ ನಿನ್ನೆ ಪತಿ ಪತ್ನಿಯ ಬಗ್ಗೆ ಏನು ಮಾತಾಡ್ಕೊಂಡಿದ್ವಿ ಅದರ ಕಂಟಿನ್ಯೂಷನ್ ಆಗಿತ್ತು. ಈಗ ಸಮಯ ಆಗೋಗ್ತಿರೋದ್ರಿಂದ ಮುಂದಿನ ಸಂಬಂಧಕ್ಕೆ ಹೋಗೋಣ. ಅತ್ತೆ ಸೊಸೆ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ಅಣ್ಣ ತಮ್ಮಂದಿರ ಬಗ್ಗೆ ಮಾತಾಡೋಣ ಸ್ವಲ್ಪ ಹೊತ್ತು. ಅಣ್ಣ ತಮ್ಮಂದಿರು ಐಕ್ಯತೆ ಎಲ್ಲೂ ಕೊರತೆಯಾಗೋಗಿದೆ. ಐಕ್ಯತೆ ಎಲ್ಲೂ ಕೊರತೆಯಾಗೋಗಿದೆ. ಸಹೋದರರ ಮಧ್ಯ, ಸಹೋದರಿಯರ ಮಧ್ಯ, ಹೌದಾ? ಬೆಳಿಗ್ಗೆ ಮಾತಾಡಿದ್ವಲ್ವ, ಒಂದು ಕಾಲದಲ್ಲಿ 4 ಜನ ಮಕ್ಕಳಿದ್ದಾರೆ ಒಂದು ತಂದೆಗೆ. ಆ 4 ಜನಕ್ಕೆ ಮಕ್ಕಳಾಗಿ ಅವರು ಮದುವೆಯ ವಯಸ್ಸಿಗೆ ಬರುವವರೆಗೂ, ಅವರಿಗೆ ಮತ್ತೆ ಮಕ್ಕಳಾಗೋವರೆಗೂ ಇವರೆಲ್ಲ ಒಂದೇ ಮನೇಲಿ ಇರ್ತಾಯಿದ್ರು. ಈಗ ಮದುವೆ ಆಗೋದಕ್ಕಿಂತ ಮುಂಚೆ ಕಂಡೀಷನ್ ಏನು ಗೊತ್ತಾ? ಹೆಣ್ಣನ್ನು ಕೊಡುವುದಕ್ಕಿಂತ ಮುಂಚೆ ಕಂಡೀಷನ್ ಏನು ಕೇಳ್ತಿದ್ದಾರೆ ಗೊತ್ತಾ? ನಿಮ್ಮ ಮನೆಯಲ್ಲಿ ನನ್ನ ಮಗಳು ಒಂದೇ ಸೊಸೆ, ನನ್ನ ಮಗಳು ಬಂದರೆ ಅವರೊಬ್ಬರೇ ಸೊಸೆಯಾಗಿರ್ತಾರೆ, ಅಥವಾ ಇನ್ನೊಬ್ರು ಯಾರಾದರೂ ಸೊಸೆ ಇದ್ದಾರಾ, ಅಥವಾ ಇನ್ನೂ ಇಬ್ಬರು ಯಾರಾದರೂ ಸೊಸೆ ಅಂದಿರಿದ್ದಾರಾ? ಇದ್ದರೆ ಬೇಡ, ನಮ್ಮ ಮಗಳನ್ನು ಕೊಡೋದಿಲ್ಲ. ಚಿಕ್ಕ ಕುಟುಂಬ ಬೇಕಾ ನಿಮಗೆ? ಹೌದಾ? ಈಗಿನ ಕಾಲದಲ್ಲಿರುವಂಥವ್ರಿಗೆಲ್ಲ ಚಿಕ್ಕ ಕುಟುಂಬ ಅಂದರೆ ಎಲ್ಲರೂ ಓಟ್ ಹಾಕುವಂತಹದ್ದು. ಕಾರಣ ಏನು? ಅಣ್ಣ ತಮ್ಮಂದಿರ ಮಧ್ಯೆ ಐಕ್ಯತೆ ಇಲ್ಲ, ಅಕ್ಕ ತಂಗಿಯರ ಮಧ್ಯೆ ಐಕ್ಯತೆ ಇಲ್ಲ. ನಿಮಗೇನು ಅನಿಸುತ್ತೆ, ಏನು ಕಾರಣವಾಗಿರ್ಬೋದು? ಅಣ್ಣ ತಮ್ಮಂದಿರ ಮಧ್ಯ ಐಕ್ಯತೆ ಹೋಗಲಿಕ್ಕೆ, ಹಾಳಾಗಲಿಕ್ಕೆ ಕಾರಣ ಏನಾಗಿರ್ಬೋದು? ಏನಾಗಿರ್ಬೋದು? ಹಣದ ವಿಚಾರ ಹೌದಲ್ವ? ಮುಖ್ಯವಾಗಿ ಅದೇ ಅಲ್ವಾ ಎಲ್ಲರನ್ನೂ ಸಹ ವಿಚಿತ್ರವಾಗಿ ಆಡಿಸ್ತಿರುವಂತಹದ್ದು. ಅಣ್ಣದ ಸಂಪಾದನೆ ಮಾಡ್ತೇವೆ, 3 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಅಣ್ಣ ತಮ್ಮಂದಿರು. ಮೊದಲನೇ ಮಗ ಸಂಪಾದನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇನ್ನಿಬ್ಬರು ಮನೆಯಲ್ಲಿ ದುಡಿತಿಲ್ಲ ಅಂತ ಹೇಳಿದಾಗ ನಾರ್ಮಲಾಗಿ ಏನು ಬರುತ್ತೆ ಅಂತ ನೀವು ಹೇಳಿ. ಏನು ಬರುತ್ತೆ ನಾರ್ಮಲಾಗಿ? ಅವರಿಬ್ಬರು ಮನೇಲಿ ಕೂತ್ಕೋತಾರೆ ಆರಾಮಾಗಿ. ಅವರಿಬ್ಬರು ಆರಾಮಾಗಿ ಮನೇಲಿ ಕೂತ್ಕೋತಾರೆ. ನಾನು ಮಾತ್ರ ಕೆಲಸ ಮಾಡಬೇಕಾ? ನಾನು ಮಾತ್ರ ಕಷ್ಟಪಡಬೇಕಾ? ಬಂದ್ಬಿಡುತ್ತಾ? ಮನೆಯಲ್ಲಿ ಮಾತುಗಳು ಹೇಗೆ ಬರ್ತಿರುತ್ತೆ ಅವಾಗ? 3 ಜನ ಅಣ್ಣ ತಮ್ಮಂದಿರ ಮಧ್ಯ ಅಥವಾ ಅಕ್ಕ ತಂಗಿಯರ ಮಧ್ಯ ಮಾತುಗಳು ಹೇಗಿರುತ್ತೆ? ತಾಯಿಯ ಹತ್ರ ನೀವು ಗೌರವ ಕೊಡ್ತೀರಾ ಇಷ್ಟಕ್ಕೂ? ಮನೇಲಿ ಅವರಿದ್ದು ದುಡಿತಿಲ್ಲ ಅಥವಾ ಕೆಲಸ ಹುಡುಕ್ತಿದ್ದಾರೆ, ಏನೋ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಗೌರವ ಕೊಡ್ತೀರಾ? ಇಲ್ಲ ಅಲ್ವಾ? ಏನಂತೀರಾ? ಏನು ಅನ್ನುವಂತಹದನ್ನು ನೋಡಿದ್ದೀರಾ ಪ್ರಪಂಚ? ಅಮ್ಮ ದಾಂಡಿಗರ ಥರ ಇದ್ದಾರಲ್ವ ನಿನ್ನ ಮಕ್ಕಳು, ಅವ್ರಿಗೂ ಹಾಕು ಹೋಗು. ನಮ್ಮ ಬಾಯಲ್ಲಿ ಬರುವಂತಹ ಮಾತುಗಳು. ಅಣ್ಣ ತಮ್ಮಂದಿರೇ, ದುಡಿಯುವಂತಹ ವ್ಯಕ್ತಿ, ಕೆಲಸ ಹುಡುಕ್ತಿರುವಂಥವನು ಅಥವಾ ಓದ್ತಿರುವಂತಹ ವ್ಯಕ್ತಿಯನ್ನು ನೋಡಿ ಹೇಳುವಂತಹ ಮಾತೇನು? ಬೆಳೆದು ನಿಂತಿದ್ದಾರಲ್ವ, ಯಾವ ಕೆಲಸಕ್ಕೂ ಬರುತ್ತೆ. ಮರ್ಯಾದೆ ಕೊಡೋದಿಲ್ವ? ಕುಟುಂಬ ವ್ಯವಸ್ಥೆ ಕರೆಕ್ಟಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಏನು ತುಂಬ ಇಂಪಾರ್ಟೆಂಟ್ ಅಂತ ನಾನು ಮಾತಾಡ್ಕೊಂಡ್ವಿ. ಮೊದಲನೇ ಕೊರಿಂಥಿ ಪತ್ರಿಕೆ 13:4 ಏನು ನೋಡ್ಕೊಂಡಿದ್ವಿ? ಯಾವ ಪದವನ್ನು ಹೈಲೈಟ್ ಮಾಡ್ಕೊಂಡ್ವಿ? ಪ್ರೀತಿ ಮರ್ಯಾದೆಗೆಟ್ಟು ನಡೆಯಬಾರದು, ನಡೆಯೋದಿಲ್ಲ. ಮರ್ಯಾದೆ, ಗೌರವ, ಕುಟುಂಬ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರನ್ನ ಏನು ಮಾಡಬೇಕು? ಗೌರವಿಸಬೇಕು. ಯೇಸುಕ್ರಿಸ್ತರಿಗೂ ಆ ವೇಶ್ಯಾಸ್ತ್ರಿಗೂ ಜನ ಎಲ್ಲ ಕಲ್ಲನ್ನು ಕೆಳಗಡೆ ಹಾಕಿ ಹೋದಾಗ ಅವರಿಬ್ಬರ ಮಧ್ಯೆ ನಡೆದಂತಹ ಕಾನ್ವರ್ಸೇಷನ್ ಏನು ಅಂತ ನಮಗೆ ಗೊತ್ತು, ಮಾತುಕತೆ ಏನು ಅಂತ ನಮಗೆ ಗೊತ್ತು. ಏನಾಯಿತು? ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ಒಬ್ಬ ಇದ್ದಾನೆ, ಅವನು ದುಡಿತಿಲ್ಲ. 2 ತಮ್ಮಂದಿರಿದ್ದಾರೆ ಅಂತ ಅಂದ್ಕೊಳ್ಳಿ, 2 ದುಡಿತಿಲ್ಲ. ನೀವು ಇಬ್ಬರನ್ನ ನೋಡಿ ಯಾವಾಗಲೂ ಏನಂತ ಮಾತಾಡ್ತಿರ್ತೀರಾ? ಯಾವ ಕೆಲಸಕ್ಕೂ ಬರೋದಿಲ್ಲ, ನೀಚ, ಮೂರ್ಖ ಅಂತಿರ್ತೀರ. ಹೌದಾ? ಯಾವತ್ತೂ ಗೌರವ ಕೊಟ್ಟಿಲ್ಲ ಅಲ್ವಾ? ಇಷ್ಟಕ್ಕೂ ಮನುಷ್ಯರ ಸೈಕಾಲಜಿ ಗೊತ್ತಾ ನಮಗೆ? ಬೆಳಿಗ್ಗೆ ಸುನೀಲ್ ಅಣ್ಣ ಅವರು ಸಹ ಮಾತಾಡಬೇಕಾದ್ರೆ ಇದನ್ನು ಹೇಳಿದ್ರು. ಮಕ್ಕಳಿಗೆ ಜಕ್ಕಾಯನ ಸಂದರ್ಭ ಪೂರ್ತಿ ಕಲಿತು ನನಗೆ ಒಪ್ಪಿಸು ಅಂದರೆ ಅವ್ರು ಕಲಿತಾರ? ನೀವು ಬೆಳಗ್ಗೆ ಹಿಂಗಿಂದ ಹೇಳಿ ಹೋದರೆ ಸಂಜೆ ಬರೋಷ್ಟರಲ್ಲಿ ನೀನು ಇದನ್ನು ಹೇಳಿದ್ದೆ ಅಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ ಅಂತಾರೆ. ನಿಜ ಅಲ್ವಾ? ಹೆಂಗೆ ಹೇಳಿದ್ರೆ ಕಲಿತಾರೆ? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಿನಗೇನಾದರೂ ಗೊತ್ತಾ ಅಂತ ಕೇಳಿ ನೋಡಿ. ಅವಾಗೇನು ಮಾಡ್ತಾರೆ? ನಮ್ಮ ಮಮ್ಮಿಗೆ ಗೊತ್ತಿಲ್ವಂತೆ, ನಮ್ಮ ಡ್ಯಾಡಿಗೆ ಗೊತ್ತಿಲ್ವಂತೆ, ನನಗೆ ಗೊತ್ತು ತೋರಿಸ್ತೀನಿ ಅಂತ ಹೇಳಿ ತೋರಿಸ್ಲಿಕ್ಕೆ ಬರ್ತಾರೆ. ಒಬ್ಬ ವ್ಯಕ್ತಿಯನ್ನು ನೀವು ಎಂಕರೇಜ್ ಮಾಡಿದ್ರೆ, ಒಬ್ಬ ವ್ಯಕ್ತಿಯನ್ನು ನೀವು ಮೋಟಿವೇಟ್ ಮಾಡಿದ್ರೆ, ಒಬ್ಬ ವ್ಯಕ್ತಿಗೆ ನೀವು ಗೌರವ ಕೊಟ್ಟರೆ ಆ ವ್ಯಕ್ತಿ ಮಾರ್ಪಡ್ತಾರ? ಖಂಡಿತವಾಗಿ. ಆ ವೇಶ್ಯಾಸ್ತ್ರೀಯನ್ನು ಮಾರ್ಪಡಿಸಿದಂತಹದ್ದು ಆ ಮಾತೆ, ಆ ಗೌರವ ಕೊಟ್ಟಂತಹ ವಿಚಾರನೇ. ಹೌದಾ? ಆ ಸ್ತ್ರೀಯನ್ನು ಈ ಮುಂಚೆ ಹೇಗೆಲ್ಲ ಮಾತಾಡಿಸ್ಕೊಂಡಿರ್ತಾರೆ ಜನ. ಓಕೆ, ಬಾರೆ, ಅದು ಇದು ಕೆಟ್ಟ ಮಾತುಗಳು, ಇದನ್ನೆಲ್ಲ ಕೇಳಿರುವಂತಹ ಸ್ತ್ರೀ ಒಂದೇ ಸರಿ ಯೇಸುಕ್ರಿಸ್ತರ ಬಾಯಿಂದ ಅಮ್ಮ ಅನ್ನುವಂತಹ ಮಾತನ್ನು
ಕೇಳಿದ್ರೆ ಏನು ಸಿಕ್ತು ಆ ಸ್ತ್ರೀಗೆ? ಬದಲಾವಣೆ ಕಾಣಿಸ್ತದೆ. ಪಾಪಿಯನ್ನು ನೀವು ನೋಡಿ, ಅಥವಾ ಏನೂ ಕೆಲಸಕ್ಕೆ ಬರುವುದಿಲ್ಲ, ಕೆಲಸ ಮಾಡ್ತಿಲ್ಲ, ಉದ್ಯೋಗಕ್ಕೆ ಹೋಗ್ತಿಲ್ಲ ಅಂದಾಗ, ಅಯ್ಯೋ ದಾಂಡಿಗ ಇಷ್ಟೊಂದು ಬೆಳೆದಿದೆಯಲ್ಲೋ, ಇಷ್ಟೊಂದು ತೂಕ ಆಗಿದೆಯಲ್ಲೋ, ನನಗಿಂತ ಜಾಸ್ತಿ ವೆಯ್ಟ್ ಇದೆಯಲ್ಲೋ, ನಿನ್ನಿಂದ ಯಾವ ಉಪಯೋಗನೂ ಇಲ್ಲ ಅಂತ ನೀವು ಹೇಳಬೇಕಾದ್ರೆ ಅವ್ರು ಮಾರ್ಪಡೋದಿಲ್ಲ. ಯಾವಾಗ ನೀವು ಅವರು ಗೌರವ ಕೊಟ್ಟು ಮಾತಾಡ್ತೀರಾ ಅಲ್ವಾ? ಯಾವತ್ತಾದರೂ ಹೇಳಿದ್ದೀರಾ? ಮನೇಲಿ ಒಬ್ಬರು ಕೆಲಸಕ್ಕೆ ಹೋಗ್ತಿಲ್ಲ, ಇನ್ನೊಬ್ರು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾವತ್ತಾದರೂ ಯಾರಾದರೂ ಬಂದಾಗ, ಥರ್ಡ್ ಪಾರ್ಟಿ ರಿಲೇಟಿವ್ಸ್ ಯಾರಾದರೂ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಯಾವಾಗಲೂ ಅವ್ರನ್ನ ಕೆಳಗೆ ತಂದು ಮಾತಾಡುವಂಥ ವಿಚಾರಣೆ ನಿಜಾನ? ಅವ್ನು ಇದಾನ್ರಿ, ಏನು ಕೆಲಸಕ್ಕೂ ಬರೋದಿಲ್ಲ, ಅವ್ರನ್ನೆಲ್ಲ ನಾವೇ ನೋಡ್ಕೋಬೇಕು ಕುಟುಂಬದಲ್ಲಿ ಅಂತ ಅನ್ನುವಂತಹದ್ದನ್ನು ಬಿಟ್ಟು, ಒಂದೇ ಒಂದು ಸಾರಿ ನಮ್ಮ ತಮ್ಮ ಇದ್ದಾನೆ, ಮನೆ ಬಾಧ್ಯತೆ ಎಲ್ಲ ಅವನೇ ನೋಡ್ಕೊಳ್ಳುವಂತಹದ್ದು. ಈಗೇನೋ ಸ್ವಲ್ಪ ಕೆಲಸ ಸಿಗ್ತಿಲ್ಲ ಅಂತ ಹುಡುಕ್ತಿದ್ದಾನೆ ಬಿಟ್ಟರೆ, ನಮ್ಮ ಮನೇಲಿ ಏನಾದರೂ ಸಹ ಅವನೇ ಫಸ್ಟ್ ಹೋಗಿ ಇದು ಮಾಡುವಂತಹದ್ದು. ನನ್ನ ಇಬ್ಬರು ತಮ್ಮಂದಿರಿದ್ದಾರಲ್ವ, ಅವರೇ ಎಲ್ಲವನ್ನೂ ಮಾಡುವಂತಹದ್ದು ನನ್ನ ಮನೆಯಲ್ಲಿ. ಅವರೇ ನನ್ನ ಕುಟುಂಬಕ್ಕೆ ಸ್ತಂಭಗಳು ಅಂತ ಒಂದು ಸಾರಿ ಅವ್ರ ಮುಂದೆ ಹೇಳಿ ನೋಡಿ. ಒಂದು ಸರಿ ಅವ್ರ ಮುಂದೆ ಹೇಳಿ ನೋಡಿ, ಏನು ಮಾಡ್ತಾರೆ ಅವರು? ಏನು ಮಾಡ್ತಾರೆ? ಇಷ್ಟು ದಿನ ಬರೀ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಅಂದಿದ್ದಾಯಿತು. ಅವ್ರಿಗೂ ಕೇಳಿ 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 ಇದೊಂಥರ FM ಇದ್ದಂಗೆ ಬರ್ತಾನೆ ಇರುತ್ತೆ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಆರಾಮಾಗಿ ಹಾಸಿಗೆ ಮೇಲೆ ನಿದ್ರೆ ಮಾಡ್ತಿರ್ತಾರೆ. ಹೌದಾ? ನೀವು ಫಾರ್ ಅ ಚೇಂಜ್ ಏನಾದರೂ ಮಾಡಿ, ಬದಲಾವಣೆ ನಿಮ್ಮಿಂದ ಶುರು ಆಗಬೇಕಲ್ವಾ? ಯೇಸುಕ್ರಿಸ್ತರಿಂದ ಮೊದಲನೇ ಶತಮಾನದಲ್ಲಿ ಬದಲಾವಣೆ ಅನ್ನುವಂಥದ್ದು ಶುರು ಆಯಿತು ಆ ಸ್ತ್ರೀಯ ಜೀವನದಲ್ಲಿ. ನೀವೇನಾದರೂ ಮಾಡಿ, ಒಂದ್ಸರಿ ಹೇಳಿ, ನನ್ನ ತಮ್ಮನೇ ನನ್ನ ಮನೆಗೆ ಸ್ತಂಭ ಅಂತ ಒಂದ್ಸರಿ ಹೇಳಿ ನೋಡಿ. ಕೆಲಸಕ್ಕೆ ಹೋಗದೇ ಇರುವಂತಹ ನಿಮ್ಮ ತಮ್ಮ ಏನು ಮಾಡ್ತಾನೆ? ನೆಕ್ಸ್ಟ್ ದಿನ ಬ್ಯಾಗ್ನಾಥ ಹಾಕ್ಕೊಂಡು ರೆಡಿ ಇರ್ತಾನೆ. ಅಣ್ಣ ಹೋಗಿ ಬರ್ತೀನಿ ಕಣೋ, ಇಷ್ಟು ದಿನ ನಿನ್ನ ಮನೆಯನ್ನು ನಿಭಾಯಿಸಿದ್ಯಾ, ಅದಕ್ಕೆ ಧನ್ಯವಾದಗಳು ಅಂತಾನೆ. ಯಾವಾಗ ಆಗುತ್ತಿದೆಲ್ಲ ಹೇಳಿ? ಯಾವಾಗ ಆಗುತ್ತಿದೆಲ್ಲವೂ ಸಹ ನೀವು ಗೌರವ ಕೊಟ್ಟಾಗ, ಮರ್ಯಾದೆಗೆಟ್ಟು ನಡ್ಕೊಳ್ತಾ ಇದ್ದಾಗ. ಚಿಕನ್ನು ಮಟನ್ ತೊಗೊಂಬಂದರು ಅಂತ ಅಂದ್ಕೊಳ್ಳಿ, ಮನೆಗೆ ಮಟನ್ ರೇಟ್ ಎಷ್ಟು ಅಂತ ನಮಗೆ ಗೊತ್ತು. ಹೌದಾ? 1 kg ತಂದರೆ ಎಲ್ಲರಿಗೂ ಎರಡೇ ಪೀಸು ಮನೆಯಲ್ಲಿ. ಹೌದಾ? ನಿಮ್ಮ ಹೆಂಡತಿ ನಿಮಗೆ ಬಡಿಸ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ತಮ್ಮನ ಊಟ ಕೂತಿದ್ದಾನೆ. ಹೇಳಿ ನಿಮ್ಮ ಹೆಂಡತಿ ಹತ್ರ, ನನ್ನ ತಮ್ಮನಿಗೆ 1-2 ಪೀಸ್ ಎಕ್ಸ್ಟ್ರಾ ಹಾಕು, ಅವನಿಗೆ ಮಟನ್ ಅಂದರೆ ತುಂಬ ಇಷ್ಟ. ಅವ್ನಿಗೆ ಈಗ ಸ್ವಲ್ಪ ಕೈ ಆಡ್ತಿಲ್ಲ ಅಷ್ಟೇ, ಈಗ ಸ್ವಲ್ಪ ಕೆಲಸ ಉದ್ಯೋಗ ಅದು ಇದು ಹೋಗ್ತಿಲ್ಲ, ಅದಕ್ಕೆ ಸ್ವಲ್ಪ ಹಣ ಇಲ್ಲ, ಇಲ್ಲಾಂದರೆ ಮನೇನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ, ಅವ್ನಿಗೆ ಇನ್ನೂ 1-2 ಪೀಸ್ ಎಕ್ಸ್ಟ್ರಾ ಹಾಕು ಅಂದಾಗ ತಿಂತಿರುವಂತಹ ನಿಮ್ಮ ತಮ್ಮ ಏನು ಮಾಡ್ತಾನೆ ಹೇಳಿ? ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋದಿಲ್ಲ? ಹೌದಾ ಇಲ್ವಾ? ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ ಇಲ್ವಾ? ನೀವು ಅಂದಂತಹ ಮಾತನ್ನು ನೋಡಿ, ತನಗೆ ಗೊತ್ತು ತಾನೇನು ಮಾಡ್ತಿಲ್ಲ, ಯಾವ ಕೆಲಸಕ್ಕೂ ಬರ್ತಿಲ್ಲ, ಮನೆ ನೋಡ್ಕೊಳ್ತಿಲ್ಲ ಅಂತ. ಆದರೆ ನೀವು ಈ ಮಾತನ್ನು ಮಾತಾಡ್ತೀರಲ್ವ, ಆ ಮಾತು ಏನು ಮಾಡ್ತು? ತನ್ನ ಹೃದಯವನ್ನು ಬದಲಾಯಿಸ್ತು. ನೆಕ್ಸ್ಟ್ ದಿನ ಹೊರಟೋಗ್ತಾನೆ ಗೊತ್ತಾ ಕೆಲಸಕ್ಕೆ, ಹುಡುಕೊಂಡು ಹೊರಟೋಗ್ತಾನೆ ಗೊತ್ತಾ? ಯಾವ ಕೆಲಸ ಆದರೂ ಪರವಾಗಿಲ್ಲ, ನಾನು ಮೂಟೆ ಎತ್ತಿಬೇಕಾದ್ರೂ ನನ್ನ ಕುಟುಂಬವನ್ನು ನಾನು ಪೋಷಿಸಲಿಕ್ಕೆ ನಾನು ರೆಡಿ ಅಂತ ಹೇಳಿ ಹೊರಟೋಗ್ತಾನೆ ಗೊತ್ತಾ? ಅದೆಲ್ಲ ಯಾವಾಗ ಆಗತ್ತೆ? ಆ ಯೇಸುಕ್ರಿಸ್ತರು ತೋರಿಸಿರುವಂತಹ ಮಾರ್ಗವನ್ನು ಫಾಲೋ ಮಾಡಿದ್ರೆ. ಅವ್ರು ತೋರಿಸಿದ್ದಾರೆ ಎಂಥ ಮನುಷ್ಯನನ್ನು ಬೇಕಾದರೂ ಪ್ರೀತಿಯಿಂದ ಮಾರ್ಪಡಿಸಬಹುದು ಅಂತ ಹೇಳಿ ಯೇಸುಕ್ರಿಸ್ತರು ತೋರಿಸಿದ್ದಾರೆ. ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ವಾ ಇದೆಲ್ಲವೂ ಆಗುವಂತಹದ್ದು. ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೆಂಗೆ? ಏನು ಬರೋದಿಲ್ಲ, ಏನು ಕೆಲಸಕ್ಕೆ ಬರೋದಿಲ್ಲ, ವೇಸ್ಟು, ನನ್ನ ತಮ್ಮಂದಿರು ಅಥವಾ ನನ್ನ ತಂಗಿಯರು ವೇಸ್ಟು. ಈ ಇರುವೆಯನ್ನು ನೀವು ನೋಡ್ತಿರ್ತೀರ ಅಲ್ವಾ ಪ್ರಿಯರೇ? ಇರುವೆ ಬಗ್ಗೆ ಸತ್ಯವೇದದಲ್ಲೂ ಸಹ ಸ್ಟ್ರೆಸ್ ಮಾಡಿ ಒತ್ತು ಕೊಟ್ಟು ಬರ್ಸಿದ್ದಾರೆ, ಇರುವೆ ನೋಡಿ ಕಲಿರಿ ಅಂತ. ಆ ಇರುವೆಯ ಜೀವನವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ಅಣ್ಣ ತಮ್ಮಂದಿರ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನು ಮರಿಬೇಡಿ. ಅದನ್ನು ನೋಡಿದಾಗ ನಮ್ಮ ಮನೆಗಳಲ್ಲಿ ಹೇಗಿರುತ್ತೆ ಸಂದರ್ಭ ಅಂತ ಹೇಳಿದ್ರೆ, ನಾನು ಒಬ್ಬನೇ ಕಷ್ಟಪಡಬೇಕಾ, ಅವನು ಇದ್ದಾನೆ, ಅವನು ತಿನ್ಕೊಂಡು ಆರಾಮಾಗಿದ್ದಾನೆ ಅಂತ ಮಾತಾಡುವಂತಹ ಮಾತನ್ನು ನೀವು ನೋಡ್ತೀರಾ. ಆ ಇರುವೆಗಳ ಜೀವನವನ್ನು ಒಂದು ಸರಿ ನೋಡಿ. ಒಟ್ಟಾಗಿ ಒಂದು ವಸ್ತುವನ್ನು ಎತ್ಕೊಂಡು ಹೋಗ್ತಿರುತ್ತೆ. ಇರುವೆಗಳಿಗಿರುವಂಥ ಸ್ಪೆಷಾಲಿಟಿ ಏನಂದರೆ, ಆ ಇರುವೆ ಏನಿರುತ್ತೆ ಅದಕ್ಕಿಂತ ಇನ್ನೂ ಭಾರವಾಗಿರುವಂತಹ ಪದಾರ್ಥವನ್ನು ಬೇಕಾದರೂ ಜರುಗಿಸುತ್ತೆ. ಆ ಶಕ್ತಿ ಇರುವೆ ಕೊಟ್ಟಿದ್ದಾರೆ ದೇವರು. ತನ್ನ ಭಾರಕ್ಕಿಂತ ಇನ್ನೂ ಹೆಚ್ಚಾದ ಭಾರವನ್ನು ಸಾಗಿಸುತ್ತೆ ಇರುವೆ. ಒಂದು 4 ಇರುವೆ ಒಂದು ಅಕ್ಕಿ ಕಾಳನ್ನು ತೊಗೊಂಡು ಹೋಗ್ತದೆ ಅಂತ ಅಂದ್ಕೊಳ್ಳಿ. ಒಂದು ಇರುವೆ ಸೈಡ್ಗೆ ಹೊಟ್ಟೋಯ್ತು ಅಂತ ಅಂದ್ಕೊಳ್ಳಿ. ಇನ್ನು 3 ಇರುವೆಗಳು ಅಕ್ಕಿಯನ್ನು ಬಿಟ್ಬಿಟ್ಟು ದೂರ ಹೊರಟೋಗುತ್ತಾ, ಅವ್ನು ಹೊರಟೋದ, ನಾನು ಮಾಡಲ್ಲ ಇದನ್ನು ಅಂತ ಹೋಗುತ್ತಾ? ನೀವು ನೋಡಿದ್ದೀರಾ ಅಲ್ವಾ? ಎಷ್ಟು ಚೆನ್ನಾಗಿದೆ ಅದರ ಮಧ್ಯೆ ಇರುವಂತಹ ಅನ್ಯೋನ್ಯತೆ ಅಲ್ವಾ? ಇರುವೆಗಳನ್ನು ನೋಡಿದಾಗ ಅದರ ಮಧ್ಯೆ ಇರುವಂತಹ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ಅಕ್ಕಿ ಕಾಳು ಸಾಗಿಸ್ಬೇಕಾದ್ರೆ 4 ಜನ ಬೇಕಾದರೆ 4 ಜನ ಕೈ ಹಾಕ್ತಾರೆ, ಈಕ್ವಲ್ ಆಗಿ ಎಲ್ಲರೂ ಸಹ ಕೈ ಜೋಡಿಸ್ತಿದ್ದಾರೆ ಒಂದು ಕೆಲಸದ ನಿಮಿತ್ತ.
ಒಂದು ಇರುವೆ ದೂರ ಆದರೆ ಇನ್ನು 3 ಇರುವೆಗಳು ಕೋಪ ಮಾಡ್ಕೊಂಡು ಬಿಟ್ಬಿಟ್ಟು ಹೊರಟೋಗೋದಿಲ್ಲ. ಇರುವೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೀವಲ್ವ ಸಾಕಷ್ಟು ಸಾರಿ. 2 ಹೊಟ್ಟೆ ಗೊತ್ತಾ, ಕೇಳಿದ್ದೀವ ಇದನ್ನು? ಎಷ್ಟು ಸ್ಟಮಕ್ ಇರುತ್ತೆ ಇರುವೆಗಳಿಗೆ? ಪರ್ಸ್ನಲ್ ಸ್ಟಮಕ್, ಸೋಷಿಯಲ್ ಸ್ಟಮಕ್. ಪರ್ಸ್ನಲ್ ಸ್ಟಮಕ್ ಅಂದರೆ ವೈಯಕ್ತಿಕ ಹೊಟ್ಟೆ, ತನ್ನ ಸ್ವಂತಕ್ಕೆ ಹೊಟ್ಟೆ. ಸೋಷಿಯಲ್ ಸ್ಟಮಕ್ ಅಂದರೆ ಸಮಾಜಕ್ಕೆ ದಾನ ಮಾಡಲಿಕ್ಕೆ. ಅದಕ್ಕೆ ಏನೇ ಆಹಾರ ಪದಾರ್ಥ ಸಿಕ್ಕಿದ್ರೂ 50% ಪರ್ಸ್ನಲ್ ಸ್ಟಮಕ್ಕಲ್ಲಿ, 50% ಸೋಷಿಯಲ್ ಸ್ಟಮಕ್ಕಲ್ಲಿ. ಈ ಸೋಷಿಯಲ್ ಸ್ಟಮಕ್ಕಲ್ಲಿರುವಂತಹದನ್ನು ಮುಟ್ಟೋದಿಲ್ಲ ತಾನು. ಹಸಿವಾದಾಗ ಬರೀ ಪರ್ಸ್ನಲ್ ಸ್ಟಮಕ್ಕಲ್ಲಿರುವಂತಹ ಆಹಾರ ಮಾತ್ರ, ವೈಯಕ್ತಿಕ ಹೊಟ್ಟೆಯಲ್ಲಿರುವಂತಹ ಆಹಾರ ಮಾತ್ರ ತಿನ್ನುತ್ತೆ. ಈ ಸೋಷಿಯಲ್ ಸ್ಟಮಕ್ಕಲ್ಲಿರುವಂತಹ ಆಹಾರ ಪ್ರಾಣ ಹೋದರೂ ಮುಟ್ಟೋದಿಲ್ಲ ಅದನ್ನು ಮಾತ್ರ. ಯಾರಿಗದು? ತನ್ನ ಆ್ಯಂಟ್ ಕಾಲೋನೀಸ್ ಇರುತ್ತೆ, ತನ್ನದೇ ಆಗಿರುವಂಥ ಕಾಲೋನಿಗಳಿರುತ್ತೆ, ಗೂಡಿರುತ್ತಲ್ವ, ಇರುವೆಗಳ ಗೂಡು. ಅದನ್ನು ಆ್ಯಂಟ್ ಕಾಲೋನೀಸ್ ಅಂತ ಹೇಳಿ ಕರಿತೀವಿ. ಒಳಗಡೆ ದೊಡ್ಡ ದೊಡ್ಡ ದಾರಿಗಳೆಲ್ಲ ಇರುತ್ತೆ. ಅಲ್ಲಿ ಯಾವ ಇರುವೆ ಆದರೂ ವಯಸ್ಸಾಗಿದ್ದರೆ, ಯಾವ ಇರುವೆ ಆದರೂ ತುಂಬ ಚಿಕ್ಕದ್ದಾಗಿದ್ದರೆ, ಅದಕ್ಕೆ ತೊಗೊಂಡು ಬಂದು ತಾನೇ ಆಹಾರವನ್ನು ತಾನು ಪೋಷಿಸ್ಕೊಳ್ಳಲಿಕ್ಕೆ ಶಕ್ತಿ ಇಲ್ಲದೆ ಹೋದರೆ, ಆಗ ಈ ಸೋಷಿಯಲ್ ಸ್ಟಮಕ್ಕಲ್ಲಿಂದ ಆಹಾರವನ್ನು ತೆಗೆದು ಹೇಳಿ ಏನು ಮಾಡುತ್ತೆ? ಆ ಇರುವೆಗೆ ಕೊಡುತ್ತೆ. ಇರುವೆ ಅದು ಹೇಳ್ಕೊಡ್ತಿರುವಂತಹ ಪಾಠ ಬಹಳ ದೊಡ್ಡದ್ದು. ಬೊಗ್ಗಿ ನೋಡಬೇಕು, ನಾವು ಬೊಗ್ಗಿ ನೋಡಬೇಕು ಇರುವೆಯನ್ನು ನೋಡಬೇಕಾದ್ರೆ. ನೀವು ಬೊಗ್ಗು ನೋಡಿಲ್ಲ ಅಂದರೂ ನಿಮ್ಮ ಕಾಲನ್ನು ಕಚ್ಚಿ ಬೊಗ್ಗು ನೋಡು, ಒಂದು ಸರಿ ನಾನು ಬಂದಿದ್ದೀನಿ ಅಂತ ತೋರಿಸುತ್ತೆ ನಿಮಗೆ. ಹೌದಾ? ಪಾಠ ಕಲಿಸುವಂತಹ ಮೈಸ್ಟ್ರುಗಳು, ಟೀಚರ್. ನಾವು ಬೆಂಡ್ ಮಾಡಿ ನೋಡಬೇಕು ಎಷ್ಟೇ ದೊಡ್ಡ ಸೋಮಾರಿಗಳಾಗಿದ್ದರು. ಅಣ್ಣ ತಮ್ಮಂದಿರ ಸಹವಾಸ ಬಹಳ ದೊಡ್ಡದ್ದು, ಸಂಬಂಧ ಬಹಳ ದೊಡ್ಡದ್ದು, ಶ್ರೇಷ್ಠವಾಗಿರುವಂತಹದ್ದು. ಅವರಿಬ್ಬರು ಸೇರಿ, 3 ಜನ ಸೇರಿ, 4 ಜನ ಸೇರಿ ದೇವರಲ್ಲಿ ನಿಂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ನಿಲ್ಲಿಸ್ಲಿಕ್ಕಾಗತ್ತಾ? ಒಬ್ಬರಾದ ನಂತರ ಒಬ್ಬರು ಪ್ರಸಂಗ, ಒಬ್ಬರಾದ ನಂತರ ಒಬ್ಬರು ಪ್ರಸಂಗ, ಒಬ್ಬರಾದ ನಂತರ ಒಬ್ಬರು ಪ್ರಸಂಗ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅದು. ಹೌದಾ? ಅಕ್ಕ ತಂಗಿಯರು, ಫಿಲಿಪ್ಪನ ಕುಮಾರ್ತೆ ಮಕ್ಕಳನ್ನು ನಾವು ನೋಡ್ತೀವಿ. 4 ಜನ ಹೆಣ್ಣು ಮಕ್ಕಳಿರ್ತಾರೆ. 4 ಜನ ಯಾರು? ಪ್ರವಾದಿಗಳು. ಹೆಂಗಿರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ ಮನೆ. ಒಬ್ಬರು ಪ್ರವಾದಿಸ್ತಾರೆ 5 ನಿಮಿಷ, ಇನ್ನೊಬ್ಬರು ಬಂದು ಇನ್ನೊಂದು 5 ನಿಮಿಷ, ಇನ್ನೊಬ್ಬರು 5 ನಿಮಿಷ, ಇನ್ನೊಬ್ಬರು 5 ನಿಮಿಷ. ಆ ಥರ ಕುಟುಂಬ ನಿಮ್ಮದಾಗಬೇಕಾ? ಏನು ಮಾಡಬೇಕಾಗಬೇಕಾದ್ರೆ ಈಗ ನಾವು ನಿನ್ನೆಯಿಂದ ನೋಡ್ತಾ ಬರ್ತಿರುವಂತಹ ಪ್ರಿನ್ಸಿಪಲ್ಸ್ ಸತ್ಯವೇದದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಫಾಲೋ ಮಾಡಬೇಕು. ಕುಟುಂಬದಲ್ಲಿ ಒಬ್ಬರ ಹತ್ತಿರ ಇನ್ನೊಬ್ಬರು ಮರ್ಯಾದೆ ಕೆಟ್ಟು ನಡ್ಕೊಳ್ಬಾರದು. ನೀವು ಒಬ್ಬರನ್ನು ಇನ್ನೊಬ್ಬರು ಕುಟುಂಬದಲ್ಲಿ ಗೌರವಿಸಲೇಬೇಕು. ಸರಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವಿಧಾನಗಳಿದೆ. ನಿಮ್ಮ ಕುಟುಂಬಗಳನ್ನು ಬದಲು ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ವಿಧಾನಗಳಿದೆ. ನೀವು ಕರೆದು ಒಬ್ಬರಿಗೆ ಬುದ್ಧಿ ಹೇಳೋದ್ರಲ್ಲಿ ತಪ್ಪಿಲ್ಲ, ಸೈಡ್ಗೆ ಕರ್ಕೊಂಡು ಹೋಗಿ. ಅದೇ ಒಂದಷ್ಟು ಜನರ ಮಧ್ಯೆ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ನಿಮ್ಮ ತಮ್ಮನ ಕಡೆನೋ ನೀವು ಯಾರ ಕೈನೋ ಕೈ ತೋರಿಸಿ ಅವನ ವೇಸ್ಟ್ ಬಾಡಿ ಏನಕ್ಕೂ ಬರೋದಿಲ್ಲ ರೀ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಅವ್ರ ಮನಸ್ಸು ಹೇಗಾಗುತ್ತೆ? ಅವ್ರು ಅಲ್ಲಿಗೆ ಫಿಕ್ಸ್ ಆಗಿ ಹೋಗ್ತಾರೆ. ನಾನು ಇರೋದು ಹಿಂಗೆ ಇನ್ಮೇಲೆ, ನಾನು ಏನು ಕೆಲಸನೂ ಮಾಡೋದಿಲ್ಲ, ನಾನು ಉದ್ಯೋಗಕ್ಕೂ ಹೋಗೋದಿಲ್ಲ, ನನ್ನ ಕುಟುಂಬವನ್ನು ಪೋಷಿಸೋದಿಲ್ಲ, ಬೇಕಾದವರು ಪೋಷಿಸ್ಕೊಳ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ನಿಜನಾ? ಅರ್ಥ ಆಯ್ತಾ? ಅಣ್ಣ ತಮ್ಮಂದಿರ ಮಧ್ಯೆ ಇರುವಂಥ ಸಂಬಂಧ ಯಾವಾಗ ಸರಿ ಹೋಗುತ್ತೆ? ನೀವು ಗೌರವಿಸಿದಾಗ, ನೀವು ಪ್ರೀತಿ ಮಾಡಿದಾಗ. ನಿಮ್ಮಲ್ಲಿರುವಂತಹ ಸಾರಾಂಶ ಒಂದೇ, ನಿಮ್ಮಲ್ಲಿರುವಂತಹ ಸಬ್ಸ್ಟೆನ್ಸ್ ಒಂದೇ. ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರ ಕುರಿತಂತೆ ಒಂದು ಮಾತು ಹೇಳ್ತಾರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ, ತೆಗೆಯುವಂಥ ಅವಶ್ಯಕತೆ ಇಲ್ಲ. ಮನುಷ್ಯ ಕುಮಾರನ ವಿರುದ್ಧ ನೀವು ತಪ್ಪು ಮಾಡಿದ್ರೆ ಅದು ನಿಮಗೆ ಕ್ಷಮಿಸಲ್ಪಡುತ್ತೆ. ಆದರೆ ಪರಿಶುದ್ಧಾತ್ಮರ ವಿರುದ್ಧ ತಪ್ಪು ಮಾಡಿದ್ರೆ ಇಹದಲ್ಲೂ ಪರದಲ್ಲೂ ಕ್ಷಮೆ ಇಲ್ಲ. ಇದನ್ನು ನೋಡಿದಾಗ ತನ್ನ ಸಹೋದರನಾಗಿರುವಂತಹ ಪರಿಶುದ್ಧಾತ್ಮನನ್ನು ಯೇಸು ಕ್ರಿಸ್ತರು ಎಷ್ಟು ದೊಡ್ಡದಾಗಿ ಘನಪಡಿಸ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ. ಈ ಮಾತನ್ನು ನೋಡಿದಾಗ ನಮಗೇನು ಅನಿಸುತ್ತೆ? ಯಾರು ದೊಡ್ಡವ್ರ ಥರ ಕಾಣ್ತಿದ್ದಾರೆ? ಸತ್ಯವೇದದಲ್ಲಿ ಏನೇನಿದೆ ಅದನ್ನೆಲ್ಲ ಮರ್ತುಬಿಡಿ. ಯಾರು ದೊಡ್ಡವ್ರ ಥರ ಕಾಣ್ತಿದ್ದಾರೆ? ಯೇಸು ಕ್ರಿಸ್ತರ ವಿರುದ್ಧ ಪಾಪ ಮಾಡಿದ್ರೆ ಕ್ಷಮಿಸಲ್ಪಡುತ್ತಂತೆ, ಪರಿಶುದ್ಧಾತ್ಮರ ವಿರುದ್ಧ ಪಾಪ ಮಾಡಿದ್ರೆ ಕ್ಷಮಿಸಲ್ಪಡೋದಿಲ್ವಂತೆ. ಯಾರು ದೊಡ್ಡವ್ರ ಥರ ಕಾಣಿಸ್ತಿದ್ದಾರೆ? ಇಬ್ಬರಲ್ಲಿ ಪವಿತ್ರಾತ್ಮರು ದೊಡ್ಡವ್ರ ಥರ ಕಾಣಿಸ್ತಿದ್ದಾರೆ. ಆ ದೊಡ್ಡವರನ್ನಾಗಿ ತೋರಿಸಿದ್ಯಾರು? ಪರಿಶುದ್ಧಾತ್ಮರನ್ನ ಲೋಕಕ್ಕೆ, ತನ್ನ ಸಹೋದರನನ್ನು ಉತ್ತಮವಾಗಿ ಲೋಕಕ್ಕೆ ತೋರಿಸಿದ್ಯಾರು? ಯೇಸು ಕ್ರಿಸ್ತರು. ಇದು ಪ್ರತಿ ಸಹೋದರನೂ ತನ್ನ ಸಹೋದರನ ಕುರಿತಂತೆ ಮಾಡಬೇಕಾಗಿರುವಂಥ ಕೆಲಸ. ಗೌರವ, ರೆಸ್ಪೆಕ್ಟ್ ಅನ್ನುವಂತಹದ್ದು ಮ್ಯೂಚುವಲ್ ಆಗಿರುವಂತಹದ್ದು. ಅದು ಎರಡೂ ಕಡೆ ಟ್ರಾವೆಲ್ ಆಗುವಂತಹದ್ದು. ನಿಮಗೆ ಮಾತ್ರ ರೆಸ್ಪೆಕ್ಟ್ ಬೇಕು ಅಂತ ನೀವು ಕೋರ್ಕೊಳ್ತೀರಾ, ಇನ್ನೊಬ್ಬ ವ್ಯಕ್ತಿಯನ್ನು ಇಷ್ಟ ಬಂದಂಗೆ ನಡೆಸ್ಕೊಳ್ತಿರ್ತೀರ ಕುಟುಂಬದಲ್ಲಿ. ಹೌದಾ? ಹೆಂಗೆ ಯೋಚನೆ ಮಾಡ್ತೀರಾ? ನಿಮಗೆ ಮಾತ್ರ ಬೇಕಾಗಿರುವಂತಹದ್ದು ಅವ್ರಿಗೆ ಬೇಡ ಅಂತ. ಸತ್ಯವೇದದಲ್ಲಿ ಅದಕ್ಕೆ ಒಂದು ಮಾತನ್ನು ನೋಡ್ತೀವಿ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಬಿಟ್ಬಿಡಿ. ಪಕ್ಕದ ಮನೆಯವ್ರನ್ನ ಯಾವಾಗ ಪ್ರೀತಿ ಮಾಡ್ತೀವಿ? ಅಣ್ಣ ತಮ್ಮಂದಿರು ಮನೆಯಲ್ಲಿರುವಂಥ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಯವ್ರನ್ನ ಪ್ರೀತಿ ಮಾಡ್ತೀವ ನಾವು? ಪಕ್ಕದ ಮನೆ ಅಂದರೆ ಬೇರೆ ಥರ ಪ್ರೀತಿಯನ್ನು ಹೇಳ್ತಿಲ್ಲ ನಾನು. ನೆರೆಯವರನ್ನು, ಸಭೆಯಲ್ಲಿರುವಂಥವ್ರನ್ನೆಲ್ಲ ಪ್ರೀತಿ ಮಾಡ್ತೀವ? ಕುಟುಂಬದಲ್ಲೇ ಇಲ್ಲ ಪ್ರೀತಿ.
ಒಂದು ಸರಿ ಯೋಚನೆ ಮಾಡಿ ನೋಡೋಣ. ಇವತ್ತಿನವರೆಗೂ ಒಂದು ವೇಳೆ ತಪ್ಪಾಗಿ ನಡೆಸ್ಕೊಂಡಿದ್ರೆ ನಿಮ್ಮ ಕುಟುಂಬದ ಸಭ್ಯರನ್ನು ಇವತ್ತಿಂದ ಚೇಂಜ್ ಆಗೋಣ. ಮಾತಾಡಿ ತುಂಬ ವರ್ಷಗಳಾಗೋಗಿದೆ ನಮ್ಮ ಅಣ್ಣ ತಮ್ಮಂದಿರ ಜೊತೆ ಅನ್ನುವಂತಹ ಸಿಚುವೇಷನಲ್ಲಿ ನೀವಿದ್ದರೆ ಕೂಟ ಮುಗಿದ ತಕ್ಷಣ 1 ಗಂಟೆ ಫ್ರೀ ಇರುತ್ತೆ. ಹೋಗಿ ಕಾಲ್ ಮಾಡಿ ಒಂದು ಸಾರಿ, ಹೆಂಗಿದೆಯೋ ಅಣ್ಣ ಅಥವಾ ಹೆಂಗಿದೆಯೋ ತಮ್ಮ, ಹೆಂಗಿದೆಯೋ ಅಕ್ಕ ಅಂತ ಹೇಳಿ ಒಂದು ಸಾರಿ ಕಾಲ್ ಮಾಡಿ ನೋಡಿ. ಯಾರಿಗೆ ಗೊತ್ತು ರಕ್ಷಣೆ ಮಾರ್ಗದಲ್ಲಿ ಬರ್ಬೋದು, ಯಾರಿಗೆ ಗೊತ್ತು ನಿಮಗಿಂತ ಅವ್ರ ಮುಂದೆ ಹೋಗ್ಬೋದು, ಹೌದಲ್ವಾ? ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವತ್ತು. ಇದಿಷ್ಟು ಸಹ ಅಣ್ಣ ತಮ್ಮಂದಿರ ಬಗ್ಗೆ ಮಾತಾಡ್ಕೊಂಡಿರುವಂತಹದ್ದಾದರೆ ಇನ್ನೊಂದಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿದೆ, ಅದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಇನ್ನು ನೆಕ್ಸ್ಟ್, ಇನ್ನು ಯಾವ್ಯಾವ ಸಂಬಂಧ ನಿಮ್ಮ ತಲೆಗೆ ಬರ್ತದೆ? ಗಂಡ ಹೆಂಡತಿಯ ಬಗ್ಗೆ ಮಾತಾಡಿ ಮುಗಿಸಿದ್ವಿ, ತಂದೆ ತಾಯಿ ಹಾಗೆ ಮಕ್ಕಳ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾತಾಡೋಣ. ಅದನ್ನು ಹೊರತುಪಡಿಸಿ ಅಣ್ಣ ತಮ್ಮಂದಿರ ಬಗ್ಗೆ ಮಾತಾಡಿದ್ದೀವಿ, ಅತ್ತೆ ಸೊಸೆ ಬಗ್ಗೆನೂ ಮಾತಾಡಿದ್ದೀವಿ. ಇನ್ನೂ ಏನೇನಿದೆ? ಬ್ರದರ್, ನಮ್ಮ ಮಕ್ಕಳು ನಮ್ಮ ಮಾತಿಗೆ ಕೇಳೋದಿಲ್ಲ ಬ್ರದರ್, ಕೇಳೋದಿಲ್ಲ. ಅವರು ಏನು ಕೇಳ್ತಾರೆ? ಪಕ್ಕದ ಮೇಲೆ ಇರುವಂಥ ಹುಡುಗನನ್ನು ನೋಡಿದೆನೋ, ಎಷ್ಟು ಚೆನ್ನಾಗಿ ಗೊತ್ತೇನೋ ಅಂದರೆ ಏನಕ್ಕೋಸ್ಕರ ಕೇಳ್ತಾನೆ ಹೇಳಿ? ಪಕ್ಕದ ಮನೆ ಹುಡುಗನನ್ನು ನೋಡ್ಕಲಿ, ಎಲ್ಲದಕ್ಕೂ ಪ್ರತಿ ವಿಷಯಕ್ಕೂ ಪಕ್ಕದ ಮನೆ ಹುಡುಗನನ್ನು ನೋಡಿಕಲಿ, ಪಕ್ಕದ ಮನೆ ಹುಡುಗನನ್ನು ನೋಡಿಕಲಿ, ಎದುರು ಮನೆ ಹುಡುಗನನ್ನು ನೋಡಿಕಲಿ. ಏನಕ್ಕೆ ಕೇಳಬೇಕು ನಿಮ್ಮ ಮಾತು ಹೇಳಿ? ಅವ್ರ ಪೇರೆಂಟ್ಸ್ ಇದ್ದಾರಲ್ವ, ಪಕ್ಕದ ಮನೆ ಹುಡುಗನಿಗೆ ಒಬ್ಬರು ತಂದೆ ತಾಯಿ ಇದ್ದಾರಲ್ವ, ಅವ್ರ ಮಾತು ಕೇಳಿದ್ರೆ ಅವ್ರಿಗಿಂತ ಚೆನ್ನಾಗಾಗ್ತಾನಲ್ವ. ನಿಮ್ಮ ಮಾತು ಏನಕ್ಕೋಸ್ಕರ ಕೇಳಬೇಕು? ಹೌದಾ? ಈ ರೀತಿಯಾಗಿರುವಂತಹ ಮಾತುಗಳನ್ನು ಆಡುವಂತಹದನ್ನು ನಿಲ್ಲಿಸ್ಬಿಡೋಣ ಪ್ರಿಯರೇ. ಮುಂದೆ ನಿಮ್ಮ ಮಕ್ಕಳಿಗೆ ಆ ಮಾತುಗಳನ್ನು ಕೇಳಿದ್ರೆ ಕೆಟ್ಟ ಕೋಪ ಬರುತ್ತೆ. ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತು, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ಯಾವಾಗ ಬರುತ್ತೆ ಅವರು ಕೋಪ? ನೀವು ಈ ಥರ ಮಾಡಲಿಕ್ಕೆ ಶುರು ಮಾಡಿದಾಗ, ಹೌದಾ? ಈ ಥರ ಮಾಡಲಿಕ್ಕೆ ಶುರು ಮಾಡಿದಾಗ ಏನು ಮಾಡಲಿಕ್ಕೆ? ಕಂಪೇರ್ ಮಾಡಲಿಕ್ಕೆ, ಹೋಲಿಸಲಿಕ್ಕೆ. ಸತ್ಯವೇದದಲ್ಲಿ ಎಲ್ಲಾದರೂ ದೇವರು ತೋರಿಸಿದಾರ ಆ ಥರ ಪಕ್ಕದ ಮನೆಯವ್ರನ್ನ ಹೋಲಿಸಿ ಮಾತಾಡಿ ಅಂತ ತೋರಿಸಿದಾರ? ಯಾವುದೋ ಕಾಲದಲ್ಲಿರುವಂಥ ಭಕ್ತರನ್ನು ತೋರಿಸಿ ಪಾಠ ಹೇಳಿದ್ದಾರೆ ಬಿಟ್ಟರೆ, ಪಕ್ಕದಲ್ಲಿರುವಂಥ ಮನುಷ್ಯನ ತೋರಿಸಿ ನೋಡು ಅವನು ಎಷ್ಟು ಚೆನ್ನಾಗಿದೆ, ನೀನು ಏನಕ್ಕೂ ಬೇಡ, ವೇಸ್ಟು ಅಂದರೆ ಅವ್ನು ವೇಸ್ಟಾಗೆ ಇದ್ಬಿಡ್ತಾನೆ ಜೀವನ ಪೂರ್ತಿ. ಎಂಕರೇಜ್ಮೆಂಟ್, ಮೋಟಿವೇಶನ್, ಅದಕ್ಕೆ ನಾವು ಮಾತಾಡ್ಕೊಳ್ತಿರುವಂತಹದ್ದು ಗೌರವಿಸುವಂತಹದ್ದು. ಬ್ರದರ್, ಮಕ್ಕಳನ್ನು ಗೌರವಿಸ್ಬೋದಾ? ಖಂಡಿತವಾಗ್ಲೂ ಗೌರವಿಸ್ಬೋದು. ಗೌರವಿಸುವಂತಹದ್ದು ಅಂದರೆ ಮಕ್ಕಳ ಕಾಲು ಮುಗಿಯುವಂತಹದ್ದಲ್ಲ. ಈ ಸಿಚುವೇಷನಲ್ಲಿ ಗೌರವಿಸುವಂತಹದ್ದು ಅಂದರೆ ಏನು? ನಿಮಗೆ ನಿಮ್ಮ ಮಗುವನ್ನು ಏನು ದೇವರು ಕೊಟ್ಟಿದ್ದಾರೆ ಅದು ಶ್ರೇಷ್ಠವಾಗಿರುವಂತಹದ್ದು, ಅದು ಬಹುಮಾನವಾಗಿರುವಂತಹದ್ದು. ದೇವರು ಕೊಡಬೇಕಾದ್ರೆ ಎಲ್ಲವನ್ನು ಯೋಚನೆ ಮಾಡಿ ಕೊಟ್ಟಿದ್ದಾರೆ. ನೀವು ಬೆಳೆಸೋದ್ರಲ್ಲಿ ಲೋಪದೋಷಗಳಿದೆಯೇನೋ? ಹೌದಾ? ಮಾತು ಕೇಳ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳೋ ರೀತಿ ಸರಿ ಇಲ್ವೇನೋ ಅಂತ ನೀವು ಯೋಚನೆ ಮಾಡಬೇಕು. ಬಿಟ್ಟರೆ ಪಕ್ಕದ ಮನೆಯವ್ರನ್ನ ನೋಡ್ಕಲಿ, ಎದುರು ಮನೆಯವ್ರನ್ನ ನೋಡ್ಕಲಿ. ಇದೇ ಥರ ಇದು ಯಾವತ್ತಿಗೂ ಸಹ ರಿಪೀಟ್ ಆಗಬಾರದು. ನಿಮ್ಮ ಮಕ್ಕಳಿಗೆ ಏನು ಬರುತ್ತೆ ಅವಾಗ? ಈಗ ನಾನು ಯೋಚನೆ ಮಾಡ್ತಿರುವಂತಹದ್ದೆಲ್ಲ ಸತ್ಯವೇದದಲ್ಲಿರುವಂತಹ ರೆಫರೆನ್ಸ್ಗಳೇ. ಬ್ರದರ್ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಲೈನಾಗಿ ಅಂತ ಅನ್ಕೋಬೇಡಿ. ನಾನು ಆಗ್ಲಿಂದ ಹೇಳ್ತಾ ಬರ್ತಿದ್ದೀನಿ, ನಿಮಗೆ ಗೊತ್ತಿರುವಂತಹ ಮಾತು, ಅದಕ್ಕೋಸ್ಕರ ತೋರಿಸ್ತಿಲ್ಲ ಅಂತ ಹೇಳಿ. ಓಕೆ? ಇನ್ನು ಮುಂದೆ ಗೌರವಿಸ್ತೀರಾ? ನಿಮ್ಮ ಮಕ್ಕಳನ್ನು ಗೌರವಿಸ್ತೀರಾ? ಅಥವಾ ಪಕ್ಕದ ಮನೆ, ಎದುರು ಮನೆ ಇವ್ರನ್ನೆಲ್ಲ ಮತ್ತೆ ಪ್ರಸ್ತಾವನೆಗೆ ತೊಗೊಂಡು ಬರ್ತೀರಾ? ಇನ್ನು ಮಗ ಇದ್ದಾನೆ ಅಂತ ಅಂದ್ಕೊಳ್ಳಿ. ನಮ್ಮ ಮಗನ ಬಾಧ್ಯತೆ ಏನು? ಯೌವನ ಕಾಲದಲ್ಲಿರುವಂತಹ ಮಗನ ಬಾಧ್ಯತೆ ಏನು ಕುಟುಂಬದಲ್ಲಿ? ಏನು ನಿಮಗೇನು ಅನಿಸುತ್ತೆ? ಏನು ಮಗನ ಬಾಧ್ಯತೆ ಏನು? ಫ್ಲವರ್ ಹಿಡ್ಕೊಂಡು ಏನು ಮಾಡುವಂತಹದ್ದು? ಹುಡುಗಿರಿಂದ ಸುತ್ತುವಂತಹದ್ದ? ಮಗಳ ಬಾಧ್ಯತೆ ಏನು? ಫ್ಲವರ್ ಹಿಡ್ಕೊಂಡು ಮತ್ತೆ ಹುಡುಗನ ಹಿಂದೆ ಸುತ್ತುವಂತಹದ್ದ? ಏನು ಬಾಧ್ಯತೆ ಏನು ಅವರಿಗಿರುವಂತಹದ್ದು? ಯೌವನ ಕಾಲದಲ್ಲಿದ್ದಾರೆ, ಹೊರಬೇಕಾಗಿರುವಂತಹ ಭಾರ ಸಾಕಷ್ಟಿದೆ. ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ಭಾರ ಅನ್ನುವಂತಹದ್ದು, ಬಾಧ್ಯತೆ ಅನ್ನುವಂತಹದ್ದು ಪ್ರಥಮ ಸ್ಥಾನದಲ್ಲಿ ದೇವರಿಟ್ಟಿದ್ದಾರೆ ಅವರ ಹೆಗಲ ಮೇಲೆ. ಹೌದಾ? ಅದನ್ನು ಹೊರತುಪಡಿಸಿ ಇನ್ನೂ ಮುಖ್ಯವಾಗಿರುವಂತಹ ಬಾಧ್ಯತೆ ಇನ್ನೂ ಯಾವುದಿದೆ? ಸೇವೆಯ ಬಾಧ್ಯತೆ. ಇಲ್ಲಿರುವಂತಹ ಯೌವನಸ್ಥರೆಲ್ಲರೂ ಸಹ ಬಂದು ಕಷ್ಟಪಟ್ಟು ಚೇರ್ಗಳನ್ನು ರೆಡಿ ಮಾಡಿ, ಇದು ರೆಡಿ ಮಾಡಿ, ಸ್ಟೇಜು ಹೊರಗಡೆ ಊಟ ಬಡಿಸುವಂತಹದ್ದು, ಇಷ್ಟೆಲ್ಲ ಕಷ್ಟಪಟ್ಟರೆ ನಾವು ಆರಾಮಾಗಿ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದೀವಿ ಪ್ರಿಯರೇ. ಹೌದಾ? ಕಷ್ಟಪಡ್ತಿರುವಂತಹದ್ದು ಯಾರು ಬ್ಯಾಕ್ಗ್ರೌಂಡಲ್ಲಿ? ಯೌವನಸ್ಥರು. ನಮ್ಮ ಬಾಧ್ಯತೆಗಳು ಯೌವನಸ್ಥರಾಗಿ. ನಮ್ಮ ಬರೀ ಚಿಂತೆ ಎಲ್ಲೋ ಬೇರೆ ಬೇರೆ ಎಲ್ಲ ಅವರಿಂದ ಸುತ್ತುವಂತಹದ್ದು, ಇವರಿಂದ ಸುತ್ತುವಂತಹದ್ದು, ಇದೆಲ್ಲ ಮಾಡಬೇಕಾಗಿರುವಂತಹದ್ದು ನಾವು ಯೌವನ ಕಾಲದಲ್ಲಿ. ನಾವು ನೋಡಿದ್ವಲ್ವಾ, ಒಂದು ವೇಳೆ ನೀವು ಯೌವನ ಕಾಲದಲ್ಲಿದ್ದಾಗ ತಕ್ಕ ಸಮಯದಲ್ಲಿ ದೇವರು ನಿಮ್ಮ ವಿವಾಹದ ಬಗ್ಗೆ ಯೋಚನೆ ಮಾಡ್ತಾರೆ, ಅದು ದೇವ್ರಿಗೆ ಬಿಟ್ಬಿಡಿ. ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು? ಕುಟುಂಬಸ್ಥರಾಗಿ ಯೂತ್ನ ಬಗ್ಗೆ ಮಾತಾಡ್ತಿಲ್ಲ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರೋದ್ರಿಂದ ಚಿಕ್ಕದಾಗಿ ಒಂದು ಪ್ರಸ್ತಾವನೆಯನ್ನು ತೊಗೊಂಡು ಹೋಗ್ತಿದ್ದೀವಿ ಅಷ್ಟೇ. ಓಕೆ, ಬಾಧ್ಯತೆ ಏನು?
ಮನೆಯನ್ನು ನೋಡ್ಕೊಬೇಕಾಗಿರುವಂಥ ಸಾಕಷ್ಟು ಕಷ್ಟಪಟ್ಟಿದ್ದಾರಲ್ವ ತಂದೆ ತಾಯಿ ನಮಗೋಸ್ಕರ, ಚಿಕ್ಕ ವಯಸ್ಸಿನಿಂದಲೂ ಸಹ, ಹೌದಲ್ವ? ಬಿಸಿಲನ್ನತೆ ಹೊರಗಡೆ ಬಿಸಿಲು ನೋಡ್ತಿದ್ದೀರಾ, ಹೊರಗಡೆ ಬಿಸಿಲು ನೀವು ನೋಡ್ತಿದ್ದೀರಾ, ಹೋಗಿ ಒಂದು 5-10 ನಿಮಿಷ ನಿಂತ್ಕೊಳ್ಳಿ, ಹೇಗಿರುತ್ತೆ? ಬೆವರು ಕಿತ್ತು ಬರ್ತಿರುತ್ತಲ್ವ, 5 ನಿಮಿಷ ನಿಂತ್ಕೊಂಡು ಊಟನೂ ಮಾಡಲಿಕ್ಕೆ ಆಗ್ತಿಲ್ಲ ಅಲ್ವಾ? ಇದೇ ಬೆವರಲ್ಲೇ ಒಂದು ಕಾಲದಲ್ಲಿ ನಮ್ಮ ತಂದೆಯಂದಿರು ಕಷ್ಟಪಟ್ಟಿರುವಂತಹದ್ದು, ತಾಯಂದಿರು ಕಷ್ಟಪಟ್ಟಿರುವಂತಹದ್ದು, ನಿಜನಾ? ಈಗ ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಕರೆಕ್ಟಾಗಿರುವಂಥ ಸಂಪೂರ್ಣವಾಗಿರುವಂಥ ಶಕ್ತಿ ಇರುವಂಥ ಹಂತಕ್ಕೆ ನೀವು ಬಂದಿದ್ದೀರ. ನಮ್ಮ ಬಾಧ್ಯತೆಗಳೇನೀಗ? ತಂದೆ ತಾಯಿಯಂದಿರನ್ನು ನೋಡ್ಕೊಳ್ಳುವಂತಹದ್ದು, ಅವ್ರಿಗೆ ಏನು ಬೇಕು ಏನು ಬೇಡ, ಅವ್ರಿಗೆ ಔಷಧಿಗಳಿದೆಯಾ, ಬೇರೆ ಎಲ್ಲವೂ ಸಹ ಸಕಾಲದಲ್ಲಿ ಒದಗಿಸ್ತಿದ್ದೀರಾ? ಇದೆಲ್ಲವೂ ಸಹ ಯೌವನಸ್ಥರಾಗಿ ಮಕ್ಕಳು ಯೋಚನೆ ಮಾಡಬೇಕಾಗಿರುವಂತಹದ್ದು ಮನೆಯಲ್ಲಿ, ನಿಜನಾ? ಬಾಧ್ಯತೆಗಳು ಅನ್ನುವಂತಹದ್ದು ಒಂದು ಬ್ಯಾಗ್ ತುಂಬ ಇದೆ ದೇವರಿಟ್ಟಿದ್ದಾರೆ ಯೌವನಸ್ಥರ ಮೇಲೆ. ಆದರೆ ಆ ಬಾಧ್ಯತೆಗಳನ್ನು ಬಿಟ್ಟು ನಾವು ಎಲ್ಲೆಲ್ಲೋ ನೋಡ್ತಿದ್ದೇವೆ. ರೀಸೆಂಟಾಗಿ ತಂದೆ ತಾಯಿ ಆಸ್ತಿಯ ವಿಚಾರಕ್ಕೆ ಭಾಗ ಮಗಳಿಗೂ ಕೊಟ್ಬಿಟ್ರು ಅಂತ ಹೇಳಿ ತಂದೆ ತಾಯಿ 3 ಜನನೋ 2 ಏನೋ ಮಕ್ಕಳಿದ್ದಾರೆ, ಅದರಲ್ಲೂ ಒಬ್ಬಳು ಮಗಳಿದ್ದಾಳೆ. ಮಗಳಿಗೂ ಆಸ್ತಿ ಹಂಚ್ಬಿಟ್ಟಿದ್ದಾರೆ ತಂದೆ ತಾಯಿ ಅಂತ ಹೇಳಿ ಟ್ರ್ಯಾಕ್ಟ್ರಲ್ಲಿ ಗುದ್ದಿ ಸಾಯಿಸ್ಬಿಟ್ಟ ಗೊತ್ತಾ ನಮಗೆ? ತಂದೆ ತಾಯಿ ಇಬ್ಬರನ್ನು ನಿಲ್ಲಿಸಿ ಟ್ರ್ಯಾಕ್ಟ್ರಲ್ಲಿ ಗುದ್ದಿ ಸಾಯಿಸ್ಬಿಟ್ಟ ಮಗ. ಪ್ರತಿಯೊಬ್ಬೊಬ್ಬರಿಗೂ ಅವರದ್ದೇ ಆಗಿರುವಂತಹ ಬಾಧ್ಯತೆ ಇದೆ ಒಂದು ಕುಟುಂಬದಲ್ಲಿ. ಪತಿ ಪತ್ನಿಗೆ ಅವರದ್ದೇ ಆಗಿರುವಂತಹ ಬಾಧ್ಯತೆ, ಮಕ್ಕಳು ತಂದೆ ತಾಯಿಯಂದಿರಿಗೆ ಅವರವರದ್ದೇ ಆಗಿರುವಂತಹ ಬಾಧ್ಯತೆ, ಅತ್ತೆ ಸೊಸೆಗೆ ಅವರದ್ದೇ ಆಗಿರುವಂತಹ ಬಾಧ್ಯತೆ, ಮಗನಿಗೆ ತನ್ನದೇ ಆಗಿರುವಂತಹ ಬಾಧ್ಯತೆ, ತಂದೆ ತಾಯಿಯಂದಿರಿಗೆ ಮಕ್ಕಳ ಮೇಲೆ ವಿಶೇಷವಾಗಿರುವಂತಹ ಬಾಧ್ಯತೆ. ಈ ಬಾಧ್ಯತೆಗಳನ್ನು ಯಾವತ್ತು ನಾವು ಗುರುತಿಸ್ತೀವೋ ಅವತ್ತು ಕುಟುಂಬಗಳು ಸರಿ ಹೋಗುತ್ತೆ. ನಾವು ನಡಿಬೇಕಾಗಿರುವಂತಹ ರೀತಿ ತಿಳಿಸ್ಕೊಡಿ ಅಂತ ಹೇಳಿ ದೇವ್ರ ಹತ್ರ ಯಾವಾಗ ಬರ್ತೀವೋ ಆಗ ಕುಟುಂಬ ಸಂಸ್ಥಾಪಕರಾಗಿರುವಂತಹ ದೇವರು ನಮ್ಮ ಕುಟುಂಬಗಳನ್ನು ಸರಿ ಮಾಡ್ತಾರೆ. ಅದು ಯಾವಾಗ ನಡೆಯುತ್ತೆ? ಕುಟುಂಬಗಳು ಎಷ್ಟು ಚೆನ್ನಾಗಿ ಒಡೆದು ಹೋಗುತ್ತೆ ಅಂತ ನೋಡಿದ್ರೆ ಒಂದೊಂದು ಸರಿ ನಗು ಬರುತ್ತೆ. ನೋಡೋಣ ಒಂದು ಸರಿ, ಅಣ್ಣ ಲಿಂಕ್ ಇತ್ತಲ್ಲ ಒಂದು ಸರಿ ಅದನ್ನು ಹಾಕಿ. ಡಿವೋರ್ಸ್ ಗೊತ್ತಲ್ವಾ ಪ್ರಿಯರೇ? ಏನು ಡಿವೋರ್ಸ್ ಅಂದರೆ ಏನು? ವಿಚ್ಛೇದನ. ಅಂದರೆ ಅದಕ್ಕೆ ಅರ್ಥ ಏನು? ವಿವಾಹ ಆದ ನಂತರ ಕುಟುಂಬವಾಗಿ ಇರಲಿಕ್ಕೆ ನಮಗಿಷ್ಟ ಇಲ್ಲ ಅಂತ ಹೇಳಿ ಗಂಡ ಹೆಂಡತಿಯರು ಸಮ್ಮತಿ ಪಡೆದು ಕೋರ್ಟಿಗೆ ಹೋಗಿ ನಮ್ಮ ವಿಚ್ಛೇದನ ಕೊಡಿ, ನಾವು ಬೇರೆ ಆಗೋಗ್ತೀವಿ ಅನ್ನುವುದಕ್ಕೆ ಹೆಸರು ಡಿವೋರ್ಸ್. ಹೌದಲ್ವಾ? ಪ್ರಪಂಚದಲ್ಲಿ ಏನೇನಾಗ್ತಾಯಿದೆ ಗೊತ್ತಾ ನಮಗೆ? ನಿಮ್ಮ ಜನರಲ್ ನಾಲೆಜ್ಗೋಸ್ಕರ ಹೇಳ್ತಿರುವಂತಹದ್ದು. ಕುಟುಂಬ ವ್ಯವಸ್ಥೆ ಎಷ್ಟು ಛಿದ್ರವಾಗಿ ಹೋಗ್ತಿದೆ ಅನ್ನುವಂತಹದ್ದು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. 100 ಜನ ಮದುವೆ ಆದರು ಅಂತ ಅಂದ್ಕೊಳ್ಳಿ, 100 ಜನ ಮದುವೆ ಆದರೆ, ಸ್ವಲ್ಪ ಝೂಮ್ ಮಾಡಿ ಅಣ್ಣ. ಇನ್ನೊಂದು ಸ್ವಲ್ಪ ಪ್ರಾರಂಭದಲ್ಲಿ ನಮ್ಮ ಭಾರತ ದೇಶದ ಹೆಸರು ನಿಮಗೆ ಕಾಣಿಸ್ತಿದೆ ನೋಡಿ ಒಂದು ಸಾರಿ. 100 ಜನ ಮದುವೆ ಆದರೆ ಆ 100 ಜನದಲ್ಲಿ ಒಬ್ಬರು ಖಂಡಿತವಾಗ್ಲೂ ಡಿವೋರ್ಸ್ ತಗೋತಾರಂತೆ ಭಾರತ ದೇಶದಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿರುವಂತಹದ್ದು 100 ಜನ ವಿವಾಹ ಆದರೆ ಒಬ್ಬರ ಸಂಸಾರ, ಒಬ್ಬರ ಕುಟುಂಬ ಒಡೆದು ಹೋದಂಗೆ. ಅದನ್ನು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇದು ನಮ್ಮ ಭಾರತ ದೇಶದ ಪರಿಸ್ಥಿತಿ. ಇನ್ನು ಬೇರೆ ದೇಶದ ವಿಚಿತ್ರ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ನೋಡ್ತೀರಾ ಕೆಳಗಡೆ, ಇನ್ನೊಂದು ಸ್ವಲ್ಪ ಕೆಳಗಡೆ. ನೋಡಿ ಒಂದು ಸಾರಿ ಇಲ್ಲಿಗೆ ನಿಲ್ಲಿಸಿ. ಪೋರ್ಚುಗಲ್ ಅಂತ ಒಂದು ದೇಶ ಇದೆ. 100 ಜನ ಮದುವೆ ಆದರೆ 94 ಜನ ಡಿವೋರ್ಸ್ ತಗೋತಾರೆ. ಎಷ್ಟು ಜನ ಡಿವೋರ್ಸ್ ತಗೋತಾರೆ? 100 ಜನ ಮದುವೆ ಆದರೆ 100 ಜನಕ್ಕೆ ವಿವಾಹ ಅನ್ನುವಂತಹದ್ದು ಏರ್ಪಟ್ಟರೆ 94 ಜನ ಡಿವೋರ್ಸ್ ತಗೋತಾರೆ. ನೆಕ್ಸ್ಟ್ ಸ್ಪೇನಲ್ಲಿ 85 ಜನ ಡಿವೋರ್ಸ್ ತಗೋತಾರೆ 100 ಜನರಲ್ಲಿ. ಅಂದರೆ ಎಷ್ಟು ಸಂಸಾರಗಳು ಉಳಿತಿದೆ 100 ಜನರಲ್ಲಿ? 15. 100 ಜನಕ್ಕೆ ವಿವಾಹ ಆದರೆ ಬರೀ 15 ಸಂಸಾರ ಅಷ್ಟೇನೋ ಉಳಿಯೋದು ಸ್ಪೇನಲ್ಲಿ. ಪೋರ್ಚುಗಲಲ್ಲಿ ಬರೀ 6 ಸಂಸಾರಗಳು ಉಳಿಯುವಂತಹದ್ದು, 6 ಕುಟುಂಬಗಳು ಉಳಿಯುವಂತಹದ್ದು. ಪ್ರಪಂಚದ ಸ್ಟ್ಯಾಟಿಸ್ಟಿಕ್ಸ್. ಪ್ರಪಂಚದಲ್ಲಿ ಏನೇನಾಗೋಗ್ತಿದೆ ಅಲ್ವಾ? ಅಪವಾದಿ ಮಾಡ್ತಿರುವಂತಹ ಒಂದೊಂದು ಕೆಲಸಗಳನ್ನು ನೋಡಿ. ಇವರು ಕುಟುಂಬವಾಗಿ ಇದ್ದರೆ ಅಲ್ವ ಕುಟುಂಬ ಸಮೇತವಾಗಿ ದೇವರಲ್ಲಿ ಬರುವಂತಹದ್ದು. ಕುಟುಂಬವಾಗಿ ಇಲ್ಲದಂಗೆ ಮಾಡಿಬಿಟ್ರೆ ಇಷ್ಟಕ್ಕೂ ಈ ಡಿವೋರ್ಸ್ ರೇಟ್ಗಳಿಗಿರುವಂಥ ಕಾರಣ ಏನು ಗೊತ್ತಾ? ಈ ಹೆಲ್ತ್ ಎಕ್ಸ್ಪರ್ಟ್ಸ್ ರಿಸರ್ಚ್ ಮಾಡ್ತಾ ಅವ್ರಿಗೊಂದು ಸತ್ಯ ಗೊತ್ತಾಯಿತು. ಪ್ರಪಂಚದ ಎಲ್ಲ ಕಾರಣಕ್ಕಿಂತ ಹೆಚ್ಚಾದ ಕಾರಣ ಗಂಡನಿಗೆ ಡಿವೋರ್ಸ್ ಕೊಡಲಿಕ್ಕೆ ಅಥವಾ ಗಂಡ ಹೆಂಡತಿಗೆ ಡಿವೋರ್ಸ್ ಕೊಡಲಿಕ್ಕೆ ದೊಡ್ಡ ಕಾರಣ ಅಂತ ಹೇಳಿದ್ರೆ, ರಾತ್ರಿ ನಿದ್ರೆ ಮಾಡಬೇಕಾದ್ರೆ ನನ್ನ ಗಂಡನು ಗೊರಕೆ ಹೊಡಿತಾನೆ, ಸ್ನೋರಿಂಗ್.
ನಾನು ಹೇಳ್ತಿರುವಂತಹದ್ದೆಲ್ಲ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ರೀಸೆಂಟಾಗಿ ನ್ಯೂಸ್ ಆರ್ಟಿಕಲ್ ಪಬ್ಲಿಷ್ ಆಯಿತು. ಅತ್ಯಂತ ದೊಡ್ಡ ರೀಸನ್ ಪ್ರಪಂಚದ ಎಲ್ಲ ದೇಶದಲ್ಲಿ ಡಿವೋರ್ಸ್ ರೇಟ್ಗಳು ಹೆಚ್ಚಾಗಲಿಕ್ಕೆ ರೀಸನ್ ನಂಬರ್ 1 ಏನು? ನನ್ನ ಯಜಮಾನ ಗೊರಕೆ ಹೊಡಿತಾನೆ ಅಥವಾ ನನ್ನ ಹೆಂಡತಿ ಗೊರಕೆ ಹೊಡಿತಾಳೆ ರಾತ್ರಿ ನಿದ್ರೆಯಲ್ಲಿ. ಏನನ್ಸುತ್ತೆ ಇದನ್ನು ಕೇಳಬೇಕಾದ್ರೆ? ಏನನ್ಸುತ್ತೆ? ದೇವರು ಸಾವಿರಾರು ವರ್ಷಗಳಿಂದ ಕನಸು ಕಟ್ಕೊಂಡು ಕುಟುಂಬವಾಗಿ ನನ್ನ ಮಕ್ಕಳಿರಬೇಕು ಅಂತ ಅಂದ್ಕೊಂಡು ಕುಟುಂಬವಾಗಿ ಏರ್ಪಡಿಸಿದ್ರೆ ಏನು ಮಾಡ್ತಿದ್ದಾರೆ ಪ್ರಪಂಚದಲ್ಲಿರುವಂತಹ ಜನ? ಕ್ಷುಲ್ಲಕ ಕಾರಣಗಳಿಗೋಸ್ಕರ ಕುಟುಂಬಗಳು ಒಡೆದೋಗ್ತಿದೆ. ಇವತ್ತು ಛಿದ್ರವಾಗಿ ಹೋಗ್ತದೆ, ಪೀಸ್ ಆಗೋಗ್ತದೆ. ಎಲ್ಲೂ ತುಂಬಿದ ಕುಟುಂಬಗಳಿಲ್ಲ. ಹೋಗಲಿ ಚಿಕ್ಕ ಕುಟುಂಬಗಳಾದರೂ ಇದೆಯಾ ಅಂದರೆ ಚಿಕ್ಕ ಕುಟುಂಬಗಳೂ ಇಲ್ಲ. ಹೆಂಡತಿ ಒಂದು ಕಡೆ, ಗಂಡನು ಒಂದು ಕಡೆ, ಮಕ್ಕಳು ಇನ್ನೊಂದು ಕಡೆ ಹಾಸ್ಟೆಲಲ್ಲಿ ಅಥವಾ ಪಿ ಜಿಯಲ್ಲಿ. ಕುಟುಂಬ ಎಲ್ಲಿ? ನಿಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲೋ ಗೊತ್ತಿಲ್ಲ. ದೇವರು ಕೋರ್ಕೊಂಡಿರುವಂಥ ಕುಟುಂಬನ ಇದು? ದೇವರು ಕೋರ್ಕೊಂಡಂತಹ ಕುಟುಂಬನ? ಅವರು ಕನಸು ಕಂಡಿದ್ದು ಏನಕ್ಕೋಸ್ಕರ ಗೊತ್ತಾ? ಆ ಕುಟುಂಬವನ್ನು ನೋಡಿ ಈ ಥರನೇ ಭೂಮಿಯ ಮೇಲೆ ಒಂದಷ್ಟು ಕುಟುಂಬಗಳಿದೆ ಅಂತ ಅಂದ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ದೇವರು ಅಂದ್ಕೊಂಡ್ರು. ಎಲ್ಲಿ? ಭೂಮಿಯ ಮೇಲೆ. ಇಲ್ವಾ? ಇನ್ನೊಂದು ನೆಕ್ಸ್ಟ್ ಒಂದೇ ಒಂದು ಆರ್ಟಿಕಲ್ ಇತ್ತು ನೋಡಿ ಅಣ್ಣ, ಅದನ್ನು ಹಾಕಿ. ನಾನು ಈಗ ತಾನೇ ಹೇಳಿದ್ನಲ್ವ ಗೊರಕೆ ಹೊಡೆದಿದ್ದಕ್ಕೆ ಡಿವೋರ್ಸ್ ಕೊಟ್ಟರು ಅಂತ. ನೋಡಿ, ಚೈನಾ ಟುಡೇಯಲ್ಲಿ ಬಂದಿರುವಂತಹ ಆರ್ಟಿಕಲ್, ವಿಮೆನ್ ಡಿವೋರ್ಸಸ್ ಹಸ್ಬೆಂಡ್ ಬಿಕಾಸ್ ಆಫ್ ಸ್ನೋರಿಂಗ್. ಗೊರಕೆ ಹೊಡೆದಿದ್ದಕ್ಕೆ ಡಿವೋರ್ಸ್. ಬೇಡ, ನಿನ್ನ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲ. ಗೊರಕೆ ಹೊಡೆಯುವಂತಹದ್ದು, ಅಡುಗೆ ಸರಿಯಾಗಿ ಮಾಡದೇ ಇರುವಂತಹದ್ದು, ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕಿರುವಂತಹದ್ದು, ಇದೆಲ್ಲ ಡಿವೋರ್ಸ್ಗಳಿಗೆ ಕಾರಣ ಗೊತ್ತಾ ಇವತ್ತು? ಡಿವೋರ್ಸ್ಗಳಿಗೆ ಕಾರಣ ಇಮ್ಯಾಜಿನ್ ಮಾಡಿ, ಊಹೆ ಮಾಡ್ಕೊಳ್ಳಿ ಒಂದು ಸಾರಿ. ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕಿದ್ರೆ ಏನು ಮಾಡ್ತಾರಂತೆ? ಕುಟುಂಬವಾಗಿರೋದಿಲ್ಲ ಅಂತ ಬಿಟ್ಟು ಹೊರಟೋಗ್ತಾರಂತೆ. ಇಷ್ಟಕ್ಕೂ ಕುಟುಂಬ ಅನ್ನುವಂತಹ ಈ ಬಂಧ ಏನಿದೆ, ಈ ಬಂಧ ಯಾವ ಬಂಧವನ್ನು ನೋಡಿ ಕಲಿಬೇಕು ಅಂತ ಹೇಳಿ ಇನ್ನೊಂದು ಕಡೆ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಕ್ರಿಸ್ತನು ಯಜಮಾನ ಅಥವಾ ಗಂಡನ ಸ್ಥಾನದಲ್ಲಿದ್ದರೆ, ಸಭೆಯಾಗಿರುವಂತಹ ನಾವೆಲ್ಲರೂ ಸಹ ಯಾವ ಸ್ಥಾನದಲ್ಲಿದ್ದೇವೆ? ಮೊದಲಗಿತ್ತಿಯರಾಗಿ ಹೆಂಡತಿಯರ ಸ್ಥಾನದಲ್ಲಿದ್ದೇವೆ. ಪುರುಷನೂ ಅಷ್ಟೇ, ಸ್ತ್ರೀನೂ ಅಷ್ಟೇ. ಯೇಸು ಕ್ರಿಸ್ತರು ಈ ಸಭೆಗೆ ಮೊದಲಿಂಗನ ಸ್ಥಾನದಲ್ಲಿದ್ದರೆ, ಮೊದಲಗಿತ್ತಿಯರಾಗಿ ಯಾವ ಸ್ಥಾನದಲ್ಲಿ ಯಾರಿದ್ದೇವೆ? ಹೆಂಡತಿಯ ಸ್ಥಾನದಲ್ಲಿ ಸಭೆ ಆಗಿರುವಂತಹ ನಾವೆಲ್ಲರೂ ಇದ್ದೇವೆ. ಈಗ ಯಜಮಾನ ಯಾರು ಈ ಕುಟುಂಬಕ್ಕೆ? ಯೇಸು ಕ್ರಿಸ್ತರು. ನಾವೆಲ್ಲವೂ ಸರಿಯಾಗೇ ಇದ್ದೀವ? ನಾವೆಲ್ಲದರಲ್ಲೂ ಸರಿಯಾಗಿರುವಂತಹ ಮನುಷ್ಯರ? ಸಭೆಯಲ್ಲಿರುವಂತಹ ನಾವೆಲ್ಲರೂ ಎಲ್ಲದರಲ್ಲೂ ಸರಿಯಾಗಿರುವಂತಹ ಪರ್ಫೆಕ್ಟ್ ಪೀಪಲ್ಗಳ? ಮಿಸ್ಟರ್ ಪರ್ಫೆಕ್ಟ್ಗಳ? ಮಿಸ್ಸಸ್ ಪರ್ಫೆಕ್ಟ್ಗಳ? ಯಾರು ನಾವೆಲ್ಲರೂ ಸಹ? ಯಾರು? ಒಂದು ಸಂದೇಶ ಕೇಳಿದ್ರೆ ಅದರಲ್ಲಿ 10 ಪಾಯಿಂಟ್ಸ್ ಹೇಳ್ತಾರೆ. ಆ 10 ಪಾಯಿಂಟಲ್ಲಿ ಒಂದನ್ನು ಮಾತ್ರ ಕೇಳಿಸ್ಕೊಂಡು ಅರ್ಧ ನೆನ್ಪಿಟ್ಕೊಂಡು ಕಾಲು ಭಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡುವಂಥವ್ರು ನಾವು. ಹೌದಾ? ನಿಜನಾ? ಅಷ್ಟೇ ಅಲ್ವಾ ನಾವು? ಹಾಂ. ನಮ್ಮಂತಹ ಸಭೆ ಅನ್ನುವಂತಹ ಈ ಮೊದಲಗಿತ್ತಿಯರನ್ನು ಹಿಂದೆ ಇಟ್ಕೊಂಡು ಪರಿಶುದ್ಧನಾಗಿರುವಂತಹ, ಲೋಪನೇ ಇಲ್ಲದೆ ಇರುವಂತಹ ಮೊದಲಿಂಗನು ಮುಂದೆ ಓಡ್ತಿದ್ದಾರೆ. ಗೊತ್ತಾ ನಮಗೆ? ಗೊತ್ತಾ? ಚಿಕ್ಕ ಲೋಪದೋಷ ಇದ್ದರೆ ಇಷ್ಟ ಆಗ್ತಿಲ್ಲ ಈಗ ಕುಟುಂಬಗಳಲ್ಲಿ. ಹೆಂಡತಿಗೆ ಗಂಡ ಇಷ್ಟ ಆಗ್ತಿಲ್ಲ, ಗಂಡನಿಗೆ ಹೆಂಡತಿ ಇಷ್ಟ ಆಗ್ತಿಲ್ಲ, ತಮ್ಮಂದಿರಿಗೆ ಅಣ್ಣ ಇಷ್ಟ ಆಗ್ತಿಲ್ಲ, ಅಣ್ಣನಿಗೆ ತಮ್ಮಂದಿರು ಇಷ್ಟ ಆಗ್ತಿಲ್ಲ. ಚಿಕ್ಕ ಲೋಪದೋಷಗಳಿದ್ದರೆ ನಮ್ಮಲ್ಲಿ ಇರುವಂತಹದ್ದೆಲ್ಲ ಲೋಪಗಳೇ. ಸಭೆಯಾಗಿರುವಂತಹ ನಮ್ಮಲ್ಲಿ ಇರುವಂತಹದ್ದೆಲ್ಲ ಲೋಪಗಳೇ. ಒಳ್ಳೆಯ ವಿಚಾರಗಳಿಗೆ ಹುಡುಕಬೇಕು. ನಮ್ಮಂಥವರನ್ನು ಹಿಂದೆ ಹಾಕ್ಕೊಂಡು ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರೆ? ಮುಂದೆ ಓಡ್ತಿದ್ದಾರೆ. ಗೊತ್ತಾ? ಇರುವಂತಹದ್ದೆಲ್ಲ ಮಲಿನನೇ, ಆದರೂ ಸರಿಪಡಿಸ್ಕೊಳ್ತೇನೆ ಅನ್ನುವಂಥ ಒಂದು ನಂಬಿಕೆಯಿಂದನೇ ಓಡ್ತಿದ್ದಾರೆ. ಗೊತ್ತಾ? ತಾಳ್ಮೆ. ಆ ತಾಳ್ಮೆಯಲ್ಲಿ ಮನೆ ಯಜಮಾನ್ರೆ, ನಿಮಗೆ ಈ ಪ್ರಶ್ನೆ, ಆ ತಾಳ್ಮೆ ಎಲ್ಲಿ? ಸಾಂಬಾರ್ಗೆ ಉಪ್ಪು ಜಾಸ್ತಿ ಆಯಿತು, ಉಪ್ಪಗೆ ಇದಾಕಿಲ್ಲ ಅಂತ ಹೇಳಿ ಬಿಟ್ಬಿಡುವಂಥವ್ರು ಈಗ ನೀವು ನೋಡಿದ್ರೆ ಪ್ರಪಂಚದಲ್ಲಿ ಆ ಥರ ಸಾಕಷ್ಟು ಜನ ಇದ್ದಾರೆ. ಕ್ರಿಸ್ತನಲ್ಲಿರುವಂತಹ ತಾಳ್ಮೆ ಇದೆಯಾ ನಮಗೆ? ಕುಟುಂಬವನ್ನು ಸರಿ ಮಾಡಿಕೊಳ್ಳುವಂತಹ ಬಾಧ್ಯತೆ ಕ್ರಿಸ್ತನಿಗೆ. ಕುಟುಂಬವನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ತಾಳ್ಮೆ, ಎಲ್ಲವನ್ನೂ ತಿದ್ದುಕೊಂಡು ಎಲ್ಲರನ್ನೂ ಮುಂದೆ ಕರ್ಕೊಂಡು ಹೋಗ್ತಾ ಒಬ್ಬರೂ ಸಹ ನಾಶ ಆಗಬಾರ್ದು ಅಂತ ಹೇಳಿ ಮುಂದೆ ಹೋಗ್ತಿದ್ದಾರಲ್ವ, ನಮ್ಮನ್ನೆಲ್ಲ ಕರ್ಕೊಂಡು, ನಮ್ಮ ಕೈಗಳನ್ನು ಹಿಡ್ಕೊಂಡು. ಒಂದು ಸರಿ ಯೋಚನೆ ಮಾಡಿ, ಅದೇ ಹೊಂದಾಣಿಕೆ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಕುಟುಂಬಗಳಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಹೆಸರು ಅಂಡರ್ಸ್ಟ್ಯಾಂಡಿಂಗ್. ಪ್ರಪಂಚದಲ್ಲಿ ಜನ ಬಳಕೆ ಮಾಡುವಂತಹದನ್ನು ನೀವು ನೋಡಿದ್ದೀರ. ಸತ್ಯವೇದದಲ್ಲಿದೆ ಗೊತ್ತಾ ಈ ಪದ? ನೋಡೋಣ ಒಂದು ಸಾರಿ. ಜ್ಞಾನೋಕ್ತಿಗಳು. ಅಣ್ಣ ಈಗ ಓದುವಂತಹ ವಚನವನ್ನು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಪ್ಲೀಸ್? ಜ್ಞಾನೋಕ್ತಿಗಳು
24ನೇ ಅಧ್ಯಾಯ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3ನೇ ವಚನ 24:3. ಹಾಂ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. ಈಗ ನೀವು ಕಲಿತಿರ್ತೀರಲ್ವ ಪ್ರಿಯ, ನಾವೆಲ್ಲರೂ ಸಹ ಕಲಿತಿದ್ದೀವಲ್ವ ಸತ್ಯವೇದದ ಮೂಲಕ. ಜ್ಞಾನ, ಕುಟುಂಬದ ಮೇಲೆ ಅಪವಾದಿಯ ಕಣ್ಣು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಬರ್ತಿದ್ದೀವಲ್ವ. ಈ ಜ್ಞಾನ ಏನಿದೆ ನಾವು ಸತ್ಯವೇದದಿಂದ ನೋಡ್ತಿರುವಂತಹದ್ದು, ಇದು ಸ್ಥಿರಪಡಿಸಿ ಮನೆಯನ್ನು ನಿಲ್ಲಿಸುತ್ತಂತೆ. ಮನೆಯನ್ನು ಕಟ್ಟುವಂತಹದ್ದು ಅಂದರೆ ಬ್ರದರ್ G1 G2 ಅಂತ ಕೇಳಿಬಿಡಿ. ಆಮೇಲೆ ಇಲ್ಲಿ ಮನೆ ಕಟ್ಟುವಂತಹದ್ದು ಅಂದರೆ ಫ್ಲೋರ್ನ ಬಗ್ಗೆ ಮಾತಾಡ್ತಿಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಕುಟುಂಬದಲ್ಲಿರುವಂತಹ ಸಭ್ಯರ ಬಗ್ಗೆ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. ಮುಂದೆ ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಸ್ಥಿರಪಡಿಸುವುದಕ್ಕೆ, ಕಟ್ಟಿರುವಂತಹ ಮನೆಯನ್ನು ಬಲವಾಗಿ ಇಟ್ಕೊಳ್ಲಿಕ್ಕೆ ಯಾವುದು ಬೇಕು? ವಿವೇಕ. ಆ ವಿವೇಕ ಅನ್ನುವಂತಹದ್ದಕ್ಕೆ ಇಂಗ್ಲೀಷಲ್ಲಿ ಯಾವ ಪದ ಬಳಕೆ ಆಗಿದೆ ಅಂತ ಹೇಳಿ ಒಂದ್ಸರಿ ನೋಡೋಣ. ಥ್ರೂ ವಿಸ್ಡಮ್ ಇಸ್ ಆ್ಯನ್ ಹೌಸ್ ಬಿಲ್ಡೆಡ್. ಮನೆ ಕಟ್ಟಲ್ಪಡುವಂತಹದ್ದು ಜ್ಞಾನದಿಂದ. ವಿಸ್ಡಮ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಅದನ್ನು. ನೆಕ್ಸ್ಟ್ ಸೆಂಟೆನ್ಸನ್ನು ಗಮನ ಕೊಟ್ಟು ನೋಡಿ. ಆ್ಯಂಡ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್. ಬೈ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಬ್ರದರ್ ಗಂಡ ಹೆಂಡತಿಯ ಮಧ್ಯ ಅಂತ ಈಗಿನ ಕಾಲದಲ್ಲಿ ಜನ ಹೇಳಿರುವಂತಹದ್ದನ್ನು ಕೇಳಿದ್ದೀರ. ಜ್ಞಾನೋಕ್ತಿಗಳು ಕ್ರಿಸ್ತಪೂರ್ವ ಸುಮಾರು 900-850 ವರ್ಷಗಳ ಹಿಂದೆ ಬರೆಸಿರುವಂಥ ಪುಸ್ತಕ. ಸುಮಾರು 2800-2900 ವರ್ಷಗಳ ಹಿಂದೆ ದೇವರು ಹೇಳ್ತಿದ್ದಾರೆ ಗೊತ್ತಾ? ಮನೆ ಕಟ್ಕೊಳ್ಳುವಂತಹದ್ದು ಜ್ಞಾನದಿಂದ, ಆದರೆ ಅದನ್ನು ಉಳಿಸ್ಕೊಂಡು ಬಲವಾಗಿ ಇಟ್ಕೊಳ್ಳುವಂತಹದ್ದು ಪ್ರತಿ ಸಭ್ಯರ ಮಧ್ಯದಲ್ಲೂ ಇರುವಂತಹ ಅಂಡರ್ಸ್ಟ್ಯಾಂಡಿಂಗಿಂದ, ವಿವೇಕದಿಂದ. ಇದೆಯಾ ನಮ್ಮಲ್ಲಿ? ನಿಮ್ಮ ಕುಟುಂಬಗಳಲ್ಲಿ ನೀವು ಇಟ್ಕೊಳ್ತೀರಾ? ಹೋಗಲಿ, ಪ್ರಪಂಚವನ್ನು ಬಿಟ್ಬಿಡಿ. ಹೇಗೆ ಹೋಗ್ತಿದೆ, ಹೇಗೆ ಆಗ್ತಿದೆ, ಹೇಗೆ ಆಡ್ತಿದೆ ಅನ್ನುವಂಥದ್ದನ್ನು ಬಿಟ್ಬಿಡಿ. ನಾವು ನಮ್ಮ ಕುಟುಂಬಗಳಲ್ಲಿ ರೂಢಿಸ್ಕೊಳ್ತೀವ? ಇದನ್ನು ರೂಢಿಸ್ಕೊಳ್ತೀವ? ಇನ್ನೊಂದು ವಚನವನ್ನು ನೋಡೋಣ. ಮಕ್ಕಳ ಓಡಾಟ ಯಾಕೋ ಬರ್ತಾ 1 ಗಂಟೆ ಮೇಲೆ ಪ್ರಸಂಗ ಕೇಳೋದಿಲ್ವ? ಇನ್ನೂ 1 ಗಂಟೆ ಆಗಿಲ್ಲ, ಮುಗಿಸ್ತೇನೆ, ಇನ್ನೊಂದು 10 ನಿಮಿಷ. ಓಕೆ, ಇಷ್ಟಕ್ಕೂ ಸತ್ಯವೇದದಿಂದ ಇನ್ನೊಂದು ವಚನವನ್ನು ನೋಡೋಣ. ಒಂದು ಕುಟುಂಬವಾಗಿ ಹೇಗಿರಬೇಕು ಅಂತ ಅಂದ್ಕೊಂಡು ದೇವರು ಕೆಲವೊಂದು ವಿಚಾರಗಳಿಗೆ ನಮ್ಮ ಕುಟುಂಬವನ್ನು ಹೋಲಿಸಿದ್ದಾರೆ. ಹಾಗಿರ್ಬೇಕಂತೆ ಕುಟುಂಬ. ನೋಡೋಣ ಒಂದು ಸಾರಿ. ಮಾರ್ಕನು ಬರೆದ ಸುವಾರ್ತೆ, ಒಂದ್ಸರಿ ಕೀರ್ತನೆಗಳಿಗೆ ಹೋಗಿ ಮಾರ್ಕನಿಗೆ ಬರೋಣ. ಕೀರ್ತನೆಗಳು 128ನೇ ಅಧ್ಯಾಯ. ಕೀರ್ತನೆಗಳು 128ನೇ ಅಧ್ಯಾಯ 3ನೇ ವಚನ. 128:3. ಏನಂತೆ ದೇವ್ರ ಕನಸು? ಏನಂತೆ? ಫ್ಯಾಮ್ಲಿಯನ್ನು ಏನಕ್ಕೋಸ್ಕರ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸರಿ ಗಮನ ಕೊಟ್ಟು ನೋಡಿ. ಫ್ಯಾಮ್ಲಿ ಆಗಿರುವಂಥವ್ರು ಹೇಗಿರ್ಬೇಕಂತೆ? ಗಂಡ, ಹೆಂಡತಿ, ಮಕ್ಕಳು, ಇವ್ರು ಮೂವರೂ ಸಹ ಕುಟುಂಬವಾಗಿ ಹೇಗಿರಬೇಕಂತೆ? ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಹೆಂಡತಿಯನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಫಲಭರಿತವಾದ ದ್ರಾಕ್ಷಾಲತೆ. ಮುಂದೆ, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ. ಮುಂಚೆ ಒಂದು ಕಾಲ ಇತ್ತಲ್ವ, ಎಲ್ಲರೂ ಕುಟುಂಬವಾಗಿ ಸುತ್ತ ಕೂತ್ಕೊಂಡು ಊಟ ಮಾಡ್ತಿದ್ರು. ಗೊತ್ತಾ ನಮ್ಗೆ ಕಾಲ? ಈಗ ಡೈನಿಂಗ್ ಟೇಬಲ್ ಬಂದಿದೆ ಬಿಡಿ, ಅದು ರೌಂಡಾಗಿರುತ್ತೆ, ಅದರ ಸುತ್ತ ನೀವು ಕೂತ್ಕೊಂಡು ಊಟ ಮಾಡ್ತೀರಾ. ಹೆಂಗೋ ಕೆಳಗಡೆ ಕೂತ್ಕೊಂಡ್ರು, ಮೇಲೆ ಕೂತ್ಕೊಂಡ್ರು, ಸುತ್ತ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಒಂದು ದೊಡ್ಡ ಕುಟುಂಬ ಅಂತ ಅಂದ್ಕೊಳ್ಳಿ. ಆ ಕುಟುಂಬದಲ್ಲಿರುವಂತಹ ಮಕ್ಕಳೆಲ್ಲ ಏನಂತೆ? ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಎಣ್ಣೆ ಮರದ ಸಸಿಗಳಂತಿರುವರು. ಓಲಿವ್ ಫಿಗ್ಸ್ ಅಂತ ಹೇಳಿ ಕರಿತೀವಿ. ಅದರ ಎಲೆಗಳಂತೆ ಇರ್ತಾರಂತೆ. ಒಂದು ಸರಿ ಯೋಚನೆ ಮಾಡಿ ನೋಡಿ. ಹೆಂಡತಿ ದ್ರಾಕ್ಷಾಲತೆ ಅಂತೆ, ಸುತ್ತ ಇರುವಂತಹ ಮಕ್ಕಳು, ನಿಮ್ಮ ಸುತ್ತ ಕೂತ್ಕೊಂಡು ಊಟ ಮಾಡ್ತಿರುವಂತಹ ಮಕ್ಕಳು ಯಾರು? ಎಣ್ಣೆ ಮರದ ಸಸಿಗಳು. ನೀವು ಆ ಮಕ್ಕಳ ಸುತ್ತ ನಿಮ್ಮ ಮಕ್ಕಳನ್ನು ನಿಮ್ಮ ಸುತ್ತ ಕೂರಿಸ್ಕೊಂಡು ನೀವು ಮಧ್ಯದಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ವಾಕ್ಯ ಹೇಳ್ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಹಾಡು ಹೇಳ್ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಸತ್ಯವೇದದಿಂದ ಒಂದು ಕಥೆಯನ್ನು ತೆಗೆದು ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಂದರೆ ಸೌಂಡ್ ಮಾಡಬೇಡ ಕಣೋ ಪ್ಲೀಸ್. ಸತ್ಯವೇದದಲ್ಲಿರುವಂತಹ ಒಂದು ಸಂದರ್ಭವನ್ನು, ದಾವೀದನಂತೋ ಅಥವಾ ಸಂಸೋನಂತೋ ಒಂದು ಕಥೆಯನ್ನು, ನಡೆದಿರುವಂಥ ಘಟನೆಯನ್ನು ಕಥೆಯ ರೂಪದಲ್ಲಿ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಮಧ್ಯ ಕೂತ್ಕೊಂಡು ಸುತ್ತ ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಆ ಕುಟುಂಬವನ್ನು ನೋಡಿ ದೇವರು ಏನಂತಿದ್ದಾರೆ?
ಏನಂತಿದ್ದಾರೆ? ಹೆಂಡತಿ ದ್ರಾಕ್ಷಾಲತೆ ಆದರೆ ಸುತ್ತ ಇರುವಂತಹ ಮಕ್ಕಳು ಎಣ್ಣೆ ಮರದ ಸಸಿಗಳು. ಇದು ದೇವರು ಅಂದ್ಕೊಂಡಂತಹ ಫ್ಯಾಮಿಲಿಯಲ್ ಅರೇಂಜ್ಮೆಂಟ್. ಇದು ಫ್ಯಾಮಿಲಿ ಅನ್ನುವಂತಹದ್ದು ಒಂದು ಅತ್ಯುತ್ತಮವಾಗಿರುವಂತಹ ಇನ್ಸ್ಟಿಟ್ಯೂಷನ್. ಸೋಷಿಯಲ್ ಸ್ಟಡೀಸಲ್ಲಿ, ಸೋಷಿಯಾಲಜಿಯಲ್ಲಿ ನಾವು ಮಾತಾಡ್ಕೊಳ್ತಿರುವಂತಹ ಫ್ಯಾಮಿಲಿಯನ್ನು ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಫ್ಯಾಮಿಲಿ ಅನ್ನುವಂತಹದ್ದು ಒಂದು ಅತ್ಯುತ್ತಮವಾಗಿರುವಂಥ ಇನ್ಸ್ಟಿಟ್ಯೂಷನ್. ದೇವರ ಕಡೆಯಿಂದ ನಮಗೆ ಸಿಕ್ಕಿರುವಂತಹ ದೊಡ್ಡ ಬಹುಮಾನ. ಅದನ್ನು ಕಾಪಾಡಿಕೊಳ್ಳುವಂತಹದ್ದು, ಅದನ್ನು ಭದ್ರವಾಗಿ ದೃಢಪಡಿಸಿ ಇಟ್ಟುಕೊಳ್ಳುವಂತಹದ್ದು ನಿಮ್ಮ ಕೈಯಲ್ಲದೆ. ಇವಾಗ ಓದ್ಕೊಂಡಂತಹ ಜ್ಞಾನೋಕ್ತಿಗಳಲ್ಲಿ ಏನರ್ಥ ಆಯಿತು ನಮಗೆ? ಈ ಮುಂಚೆ ಓದಂತಹ ವಚನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳುವಂತಹದ್ದು ಜ್ಞಾನದಿಂದ ಆದರೆ ಅದನ್ನು ಸ್ಥಿರಪಡಿಸಿಕೊಳ್ಳುವಂತಹದ್ದು ವಿವೇಕದಿಂದ. ಅಂಡರ್ಸ್ಟ್ಯಾಂಡಿಂಗ್. ಆವಾಗಲಿಂದ ಮಾತಾಡ್ಕೊಳ್ತಿದ್ದೀವಲ್ವ ಪ್ರಿಯರೇ? ಒಂದು ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡಿ ಏನೂ ಕೆಲಸಕ್ಕೆ ಬರೋದಿಲ್ಲ, ಏನೂ ಗೊತ್ತಾಗೋದಿಲ್ಲ, ಗಂಡ ಹೆಂಡತಿಯನ್ನು ನೋಡಿ ಏನಕ್ಕೂ ಬರೋದೇ, ಏನೂ ಅರ್ಥ ಆಗೋದಿಲ್ಲ ಇವಳಿಗೆ ಅಂತ ಹೇಳ್ಕೊಡುವಂತಹದ್ದು, ಅಥವಾ ಅಣ್ಣ ತಮ್ಮನನ್ನು ನೋಡಿ ಯಾವ ಕೆಲಸಕ್ಕೂ ಬರೋದಿಲ್ಲ ನನ್ನ ತಮ್ಮಂದಿರು ಅಂತ ಹೇಳ್ಕೊಡುವಂತಹದ್ದು. ಸತ್ಯವೇದದಲ್ಲಿ ಒಂದು ವಚನ ಇದೆ ಗೊತ್ತಾ? ನಾವೆಲ್ಲರೂ ಸಹ, ಇಷ್ಟಕ್ಕೂ ಸಭೆಯಾಗಿರುವಂತಹ ನಾವೆಲ್ಲರೂ ಸಹ ಒಂದೇ ದೇಹದೊಳಗಣ ಬೇರೆ ಬೇರೆ ಅಂಗಗಳು. ಸಭೆಯಾಗಿರುವಂಥವ್ರು ಬೇರೆ ಬೇರೆ ಅಂಗಗಳಾದರೆ ಕುಟುಂಬವಾಗಿರುವಂಥವರು ಏನು ಹೇಳಿ? ಕುಟುಂಬವಾಗಿರುವಂಥವರು ಏನು? ಕುಟುಂಬಕ್ಕೆ ಶಿರಸ್ಸು ಯಾರು? ಕುಟುಂಬಕ್ಕೆ ತಲೆ ಯಾರು? ಯಜಮಾನ. ಹೌದಲ್ವ? ಕುಟುಂಬಕ್ಕೆ ಯಾರು ಯಜಮಾನರು? ಭೂಮಿ ಮೇಲಿರುವಂಥ ಒಂದು ಕುಟುಂಬಕ್ಕೆ ಯಜಮಾನರು ಯಾರು? ತಂದೆ ಅಲ್ವಾ? ಮನೆಯಲ್ಲಿರುವಂತಹ ತಂದೆ. ಆ ತಂದೆಗೆ ಶಿರಸ್ಸು ಯಾರು? ಯೇಸು ಕ್ರಿಸ್ತರು. ಅದನ್ನೇ ಅಲ್ವ ನಾವು ಸತ್ಯವೇದದಲ್ಲಿ ಓದುವಂತಹದ್ದು. ಹಾಗಾದರೆ ನಿಮ್ಮ ತಂದೆ ಶಿರಸ್ಸಾಗಿದ್ದಾರೆ ಮನೆಗೆ, ಅಥವಾ ತಲೆ ಆಗಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲರೂ ಏನು ಆ ಕುಟುಂಬದಲ್ಲಿ? ಅಂಗಾಂಗಗಳು. ಇಷ್ಟಕ್ಕೂ ನಮ್ಮ ಶರೀರಕ್ಕಿರುವಂತಹ ಅತ್ಯುತ್ತಮವಾಗಿರುವಂತಹ ಮೆಕ್ಯಾನಿಸಮ್ ಏನು ಗೊತ್ತಾ? ಬಲವುಳ್ಳಂತಹ ಅವಯವ ಬಲಹೀನವಾಗಿರುವಂತಹ ಅವಯವವನ್ನು ಕಾಪಾಡತ್ತೆ. ಗೊತ್ತಾ ನಮಗೆ ಸತ್ಯ? ಬಲವುಳ್ಳಂತಹ ಅವಯವ ಬಲಹೀನವಾಗಿರುವಂತಹ ಅವಯವವನ್ನು ಕಾಪಾಡತ್ತೆ. ನಿಮ್ಮ ಬೆನ್ನಿಗೆ ತುಂಬ ದೊಡ್ಡ ಏಟಾಯಿತು ಅಂತ ಅಂದ್ಕೊಳ್ಳಿ, ಸ್ಪೈನಲ್ ಕಾರ್ಡ್ ರಪ್ಚರ್ ಆಗಿದೆ ಅಂತ ಅಂದ್ಕೊಳ್ಳಿ, ತುಂಬ ದೊಡ್ಡ ಏಟಾಗಿದೆ. ಈಗ ಬೆನ್ನಿಗೆ ಬ್ಯಾಂಡೇಜು, ಸರ್ಜರಿ, ಇದು ಅದು ಸ್ಟಿಚಸ್ ಎಲ್ಲ ಹಾಕಿ ಆ ಬೆನ್ನು ಹೇಗಿರುತ್ತೆ ನೋಡಲಿಕ್ಕೆ? ಹೇಗಿರುತ್ತೆ ನೋಡಲಿಕ್ಕೆ? ಚೆನ್ನಾಗಿರುತ್ತೆ ನೋಡಲಿಕ್ಕೆ? ಕೆಟ್ಟೋಗಿರುತ್ತಲ್ವ ಆಕಾರ. ಆ ಆಕಾರವನ್ನು ಮತ್ತೆ ಶರ್ಟ್ ಹಾಕಿ ಸೂಪರ್ ಕಾಣುವಂತೆ ಮಾಡುವಂತಹದ್ದು ಯಾರು ಗೊತ್ತಾ? ಈ ಕೈಗಳೇ. ನಿಮ್ಮ ಎರಡೂ ಕೈಗಳು ನೀವು ಶರ್ಟ್ ಹಾಕೋಬೇಕಾದ್ರೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಬೆನ್ನಲ್ಲಾಗಿರುವಂತಹ ಗಾಯವನ್ನು ಕವರ್ ಮಾಡಲಿಕ್ಕೆ ನಿಮ್ಮ ಕೈಗಳು ಏನು ಮಾಡ್ತದೆ? ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ. ಒಂದು ಅವಯವ ಬಲಹೀನವಾಗಿದೆ, ಇನ್ನೂ ಎರಡು ಅವಯವಗಳು ಏನು ಮಾಡ್ತದೆ? ಆ ಬಲಹೀನವಾಗಿರುವಂತಹ ಅವಯವವನ್ನು ಮುಚ್ಚು ಹಾಕಲಿಕ್ಕೆ ಸಹಾಯ ಮಾಡ್ತಿದೆಯಾ? ನಿಮ್ಮ ಶರೀರವನ್ನು ಒಂದು ಸಾರಿ ನೋಡಿ. ಮತ್ತು ಯಾಕೆ ಮನೆಯಲ್ಲೊಬ್ಬರು ಬಲಹೀನವಾಗಿದ್ದಾರೆ, ಜ್ಞಾನದಲ್ಲೋ ಬುದ್ಧಿಯಲ್ಲೋ ಬಲಹೀನರಾಗಿದ್ದಾರೆ ಅಂತ ಹೇಳಿದಾಗ ಅವರನ್ನು ಮುಚ್ಚಲಿಕ್ಕೆ ಏನಕ್ಕೋಸ್ಕರ ಬಾಧ್ಯತೆ ನಾವು ಹೊಂದ್ಕೊಳ್ತಿಲ್ಲ? ಏನೂ ಗೊತ್ತಾಗೋದಿಲ್ಲ ಬ್ರದರ್, ಅವ್ನು ಏನು ಕೆಲಸಕ್ಕೂ ಬರೋದಿಲ್ಲ, ತಮ್ಮ ಇದ್ದಾನೆ, ಏನೂ ಬೇಡ ಅವನು. ಹಂಗೆ ಮಾತಾಡುವಂತಹದ್ದು ಇನ್ನೊಬ್ಬರ ಮುಂದೆ, ಹಂಗೆ ಮಾತಾಡುವಂತಹದ್ದು. ಅಥವಾ ನನ್ನ ತಂಗಿ ಇದ್ದಳು, ಏನಕ್ಕೂ ಬೇಡ, ಏನು ಹೇಳಿದ್ರು ಗೊತ್ತಾಗೋದಿಲ್ಲ ಅಕ್ಕಗೆ. ಇನ್ನೊಬ್ಬರ ಮುಂದೆ ಹೇಳ್ತಿರ್ತೇವೆ, ನಾಳೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿಯನ್ನು ಮರ್ಯಾದೆ ಕೊಡ್ತಾರಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಕಲಿಯೋಣ. ಸತ್ಯವೇದದಲ್ಲಿ ಈಗ ನಾವು ಮಾತಾಡ್ಕೊಂಡಂತಹ ಮಾತು ಸತ್ಯವೇದದಲ್ಲಿರುವಂತಹ ಮಾತು. ಒಂದ್ಸರಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನ. 12:21. ಹಾಂ 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 ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ಅದು ಹೇಳುವುದಿಲ್ಲ. ಒಂದು ಅವಯವ ಇನ್ನೊಂದು ಅವಯವವನ್ನು ಸಪೋರ್ಟ್ ಮಾಡುತ್ತೆ. ನೋಡಿದ್ದೀರಾ ಪ್ರಿಯರೇ, ನೀವು ಯಾವಾಗಲಾದರೂ ಬೈಕಲ್ಲಿ ಅಲ್ಲಿ ಇಲ್ಲಿ ಬೀಳ್ತಾರೆ ನೋಡಿದ್ದೀರಾ? ಬೈಕಲ್ಲಿ ಬಿದ್ದಾಗ ಒಂದು ಸರಿ ನಿಮ್ಮ ಪರಿಸ್ಥಿತಿಯನ್ನು ನೀವು ಯೋಚನೆ ಮಾಡಿ ನೋಡಿ. ಬಿದ್ದು ನಿಮ್ಮ ಕಾಲು ಸ್ವಲ್ಪ ತರಚ್ಕೊಂಡಿರುತ್ತೆ,
ಹೌದಾ? ಆಟೋಮ್ಯಾಟಿಕ್ಕಾಗಿ ನಿಮ್ಮ ಆರ್ಗನ್ಸ್ ಎಲ್ಲ ಶೇಕ್ ಆಗ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ? ಬಿದ್ದಿದ ತಕ್ಷಣ ನಿಮಗೆ ಏನಾದರೂ ಗಟ್ಟಿಯಾಗಿ ಮೂಳೆಗೆ ತಗಲಿದ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಬಾಡಿ ಸ್ಟ್ಯಾಮರ್ ಆಗ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ? ನಡ್ಕ ಬರ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ? ಮೈಯೆಲ್ಲವೂ ಸಹ ಯಾರಾದರೂ ಬಂದು ನಿಮಗೆ ನೀರು ಕೊಡಬೇಕು ಆ ಸಂದರ್ಭದಲ್ಲಿ. ಏಟಾಗಿರೋದು ಎಲ್ಲಿಗೆ? ಏಟಾಗಿರುವಂತಹದ್ದು ಎಲ್ಲಿಗೆ? ಕಾಲಿಗೆ. ನಡುಕ್ತಿರುವಂತಹದ್ದು ಏನೇನು? ಬಾಡಿ ಪೂರ್ತಿ. ಕಣ್ಣಲ್ಲೂ ನಿಮಗೆ ಗೊತ್ತಿಲ್ಲದೆ ನೀರು ಬರ್ತಿರುತ್ತೆ ಗೊತ್ತಾ? ಒಂದು ವೇಳೆ ಏಟು ತುಂಬ ಬಲವಾಗಿ ತಗಲಿದ್ರೆ ಕಣ್ಣಲ್ಲಿ ನಿಮಗೆ ಗೊತ್ತಿಲ್ಲದೆ ನೀರು ಬರ್ತಿರುತ್ತೆ ಗೊತ್ತಾ? ಕಾಲಿಗೆ ಏಟಾದರೆ ಕಣ್ಣೀರಾಗ್ತಿದೆ ಏನು? ನಿಮ್ಮ ಬಾಡಿಯಲ್ಲಿ ಈ ಡಿಸ್ಟಿಂಕ್ಷನ್ ಇಲ್ಲ, ಈ ವೇರಿಯೇಷನ್ ಇಲ್ಲ. ಅದು ಬೇರೆ, ನಾನು ಬೇರೆ ಅನ್ನುವಂತಹದ್ದಿಲ್ಲ. ನಮ್ಮಲ್ಲಿ ಎಲ್ಲರಲ್ಲೂ ಇರುವಂತಹದ್ದು ಒಂದೇ ಸಾರಾಂಶ. ನಾವು ಒಂದಾಗಿರ್ತೀವಿ ಅಂತಿದೆ ನಿಮ್ಮ ಶರೀರ. ಒಂದು ಕುಟುಂಬದಲ್ಲಿ ಏನಕ್ಕೋಸ್ಕರ ಇದು ನೆರವೇರ್ತಿಲ್ಲ. ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಏನಕ್ಕೋಸ್ಕರ ಇಲ್ಲ. ಮುಂದೆ ಓದೋಣ ಇದೇ ವಚನವನ್ನು. 22, ದೇಹದಲ್ಲಿ ಅಲ್ಪ ಉಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ, ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ನಾವು ಈಗ ತಾನೇ ಮಾತಾಡ್ಕೊಂಡ್ವಿ ಈ ಪಾಯಿಂಟನ್ನು. ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಅಲ್ಪ ಬಲ ಇರುವಂತಹ ಅವಯವಗಳು ಏನಿದೆ ನಮ್ಮ ಶರೀರದಲ್ಲಿ, ಅದನ್ನು ಅತ್ಯಂತ ಸುಂದರವಾಗಿ ಮಾಡ್ತಿರುವಂತಹದ್ದು ಯಾರು ಗೊತ್ತಾ? ಉಳಿದ ಅವಯವಗಳು. ನಿಮ್ಮ ಕುಟುಂಬದಲ್ಲೂ ಒಬ್ಬರೋ ಇಬ್ಬರೋ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಲ್ಪ ಬಲ ಉಳ್ಳಂಥವರು, ಜ್ಞಾನದಲ್ಲೋ, ಬುದ್ಧಿಯಲ್ಲೋ, ದುಡಿಮೆಯಲ್ಲೋ, ಸಂಪಾದನೆಯಲ್ಲೋ, ದೇವರ ಜ್ಞಾನದಲ್ಲೋ ಅಲ್ಪ ಬಲ ಉಳ್ಳಂಥವರಾಗಿದ್ದಾರೆ. ನೀವೇನು ಮಾಡ್ಬೋದು? ಹೇಗೆ ವಸ್ತ್ರವನ್ನು ಹಾಕಿ ಆ ಗಾಯವನ್ನು ಕವರ್ ಮಾಡ್ತಿದೆಯೋ ನಿಮ್ಮ ಕೈಗಳೆರಡೂ ಸಹ, ಹಾಗೆ ನಿಮ್ಮ ಕುಟುಂಬದಲ್ಲಿರುವಂತಹ ಲೋಪದೋಷಗಳನ್ನು ನೀವು ಏನು ಮಾಡ್ಬೋದು? ಮುಚ್ಚಿಕೊಳ್ಳಬಹುದು, ಕವರ್ ಮಾಡ್ಕೊಬಹುದು. ಇನ್ನೊಬ್ಬರಿಗೆ ಗೊತ್ತಾಗದಂತೆ ಅದನ್ನು ಕವರ್ ಮಾಡ್ಕೋಬಹುದು. ನೀವು ಅದನ್ನು ಒಳೊಳಗೇನೆ ಸರಿ ಮಾಡ್ಕೊಬಿಡ್ಬೋದು. ನಿಜನಾ? ಮಾಡ್ತೀವ ಇದನ್ನೆಲ್ಲ ಇನ್ನು ಮುಂದೆ? ಸಂದೇಶ ಮುಗೀತು. ಈ ಸಂದೇಶದಿಂದ ನಮಗೇನು ಅರ್ಥ ಆಯಿತು? 3 ಭಾಗಗಳ ಆಲೋಚನೆ ಮಾಡಿ ನೋಡಿದ್ದೇವೆ. ಏನೇನು ಅರ್ಥ ಆಯಿತು ನಮಗೆ? ಗಂಡ ಹೆಂಡತಿ ಮಕ್ಕಳು ಒಂದು ಕುಟುಂಬವಾಗಿ ಹೇಗಿರಬೇಕಂತ ಅರ್ಥ ಆಯಿತು. ಅತ್ತೆ ಸೊಸೆ ಮಧ್ಯದಲ್ಲಿ ಮುಖ್ಯವಾಗಿ ನಿಮ್ಮ ಮಗಳನ್ನು ನೀವು ಯಾವ ಥರ ನೋಡ್ಕೊಳ್ತೀರೋ, ರಾತ್ರಿ 2 ಗಂಟೆಗೆ ಮನೆಗೆ ಬಂದರೆ ಯಾವುದೋ ಫಂಕ್ಷನನ್ನು ಮುಗಿಸ್ಕೊಂಡು ಹೇಗೆ ನಿಮ್ಮ ಮಗಳು ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ವೋ, ಹಾಗೆ ಸೊಸೆಯನ್ನು ನೋಡ್ಕೋಬೇಕಲ್ವಾ? ಅಲ್ವಾ? ರಾತ್ರಿ 2 ಗಂಟೆ ಆಗಿದೆ ನಿದ್ರೆ ಮಾಡುವಂತಹದ್ದು, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಕೆಲಸ ಮಾಡುವಂಥ ನಿಮ್ಮ ಮಗಳ ಹತ್ರ ನೀವು ಕೋರ್ಕೊಳ್ಳೋದಿಲ್ಲ. ನೀವು ಬೆಡ್ಶೀಟ್ ಹೊಚ್ಚಿ ಮಲಗಿಸ್ತಿರ್ತೀರ ನಿಮ್ಮ ಮಗಳನ್ನು. ಸೊಸೆ ಮಾತ್ರ ಎದ್ದು ಕೆಲಸ ಮಾಡಬೇಕು. ನ್ಯಾಯನ ಅಲ್ಲ ಅಲ್ವಾ? ನಾವು ನೋಡಿದ್ದೀವಿ ಬೆಳಿಗ್ಗೆ ಋತುಳ ಗ್ರಂಥದಲ್ಲಿ. ನಿಮ್ಮ ಸೊಸೆಯನ್ನು ನಿಮ್ಮ ಮಗಳಂತೆ ನೋಡ್ಕೋಬೇಕು. ಸಾಧ್ಯವಾದರೆ ಇನ್ನೂ ಹೆಚ್ಚಾಗಿ. ಎಲ್ಲರೂ ಸಹ ಮಗನಿಗೆ ಮುದ್ದಿಡುವಂಥವರೇ ತಾಯಂದಿರು. ಯಾವತ್ತಾದರೂ ನಿಮ್ಮ ಸೊಸೆಗೆ ಮುದ್ದಿಟ್ಟಿದ್ದೀರಾ? ಎಲ್ಲರೂ ಮಗನನ್ನು ಮುದ್ದಾಡುವಂತಹದ್ದೇ. 1 ತಿಂಗಳು ಇಬ್ಬರು ಆಚೆ ಹೋಗಿ ಬಂದಿದ್ದಾರೆ, ಅಥವಾ ಎಲ್ಲೋ ದೂರದ ಪ್ರದೇಶಕ್ಕೆ ಹೋಗಿ ಟ್ರಿಪ್ಪಿಗೋ ಕೆಲಸದ ನಿಮಿತ್ತನೋ ಮಗ ಸೊಸೆ ಇಬ್ಬರು ಹೋಗಿ ಬಂದಿದ್ದಾರೆ. ಬಾಗಿಲಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಓಡೋಗಿ ಮಗನನ್ನು ತಪ್ಪಿಕೊಂಡು ಮುತ್ತಿಟ್ಟು ದೃಷ್ಟಿ ತೆಗೆದು ಎಲ್ಲ ಮಾಡುವಂಥವ್ರೆ ಮಗನಿಗೆ. ಸೊಸೆ ನಿಮ್ಮನ್ನು ನೋಡಬೇಕು, ನೀವು ಹೆಂಗೆ ಮುದ್ದಾಡ್ತೀರ ಮಗನನ್ನು ಅಂತ. ಹೌದಾ? ಒಂದ್ಸರಿ ಯೋಚನೆ ಮಾಡೋಣ. ಪ್ರೀತಿ ಅನ್ನುವಂತಹದ್ದು ಮ್ಯೂಚುವಲ್ ಆಗಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ. ಈ ಪ್ರೀತಿಯಲ್ಲಿ ಏನೇನಿದೆ? ಅಡಗಿಸಿಟ್ಟಿಕೊಳ್ಳುವಂತಹದ್ದು, ಮತ್ತು ತಪ್ಪುಗಳನ್ನು ಎತ್ತಿ ತೋರಿಸದೇ ಇರುವಂತಹದ್ದು, ಒಪ್ಪಿಕೊಳ್ಳದೇ ಇರುವಂತಹದ್ದು, ನಾನು ದೊಡ್ಡವನು ಅಂತ ಅಂದ್ಕೊಳ್ಳದೇ ಇರುವಂತಹದ್ದು, ಮರ್ಯಾದೆಗೆಟ್ಟು ನಡೆಯದೇ ಇರುವಂತಹದ್ದು. ಈ ಗುಣಗಳೆಲ್ಲ ಇಟ್ಕೊಳ್ತೀವ? ಈ ಗುಣಗಳೆಲ್ಲ ಇದ್ದರೆ ಒಂದಾನೊಂದು ದಿನ ದೇವರು ನಿಮ್ಮ ಕುಟುಂಬವನ್ನು ನೋಡಿ ಹೇಳ್ತಾರೆ ಏನಂತ? ಇವರ ಕುಟುಂಬ ನಿಜವಾಗ್ಲೂ ಕುಟುಂಬದ ಯಜಮಾನನು ಮನೆಗೆ ತಲೆಯಾದರೆ, ಆತನಿಗೆ ನಾನು ಕೊಟ್ಟಿರುವಂಥ ಹೆಂಡತಿ ದ್ರಾಕ್ಷಾಲತೆ ಆದರೆ, ಆತನಿಗೆ ನಾನು ಕೊಟ್ಟಿರುವಂತಹ ಮಕ್ಕಳು ಊಟದ ಮನೆಯ ಸುತ್ತಲೂ ಇರುವಂತಹ ಎಣ್ಣೆ ಮರದ ಸಸಿಗಳು ಅಂತ ನಿಮ್ಮ ಕುಟುಂಬವನ್ನು ನೋಡಿ ಒಂದು ಸರಿ ಹೇಳ್ತಾರೆ. ಆಗ್ತೀವ ನಾವು ಆ ಥರ? ಈಗ ನಾವು ಕೇಳಿರುವಂತಹದ್ದೆಲ್ಲ ಗ್ರೌಂಡ್ ಲೆವೆಲ್ಗೆ ಇಳಿದು ಮಾತಾಡಿದ್ದೀವಿ. ಇದು ಯಾವುದೂ ಸಹ ನಾವು ಮಾಡಲಿಕ್ಕಾಗದೇ ಇರುವಂಥ ಕೆಲಸಗಳಲ್ಲ, ದೂರದ ಕೆಲಸಗಳಲ್ಲ. ಅದಕ್ಕೆ ಗ್ರೌಂಡ್ ಲೆವೆಲ್ಗೆ ಇಳಿದು ಪ್ರತಿ ಕುಟುಂಬದಲ್ಲೂ ಏನೇನು ನಡೆಯುತ್ತೆ ಆ ಲೈವ್ ಎಕ್ಸಾಂಪಲ್ಸನ್ನು ಏನಕ್ಕೋಸ್ಕರ ತೊಗೊಂಡು ಮಾತಾಡಿದ್ದೀವಿ ಅಂತ ಹೇಳಿದ್ರೆ, ನೀವು ಇದನ್ನು ಅಳವಡಿಸ್ಕೊಳ್ಳಿಕ್ಕಾಗಬೇಕು ಜೀವನದಲ್ಲಿ. ನಾವು ಆಲೋಚನೆ ಮಾಡ್ತಿರುವಂತಹದ್ದು ನಮ್ಮ ಕೈಗೆ ಎಟಕದೇ ಇರುವಂತಹದ್ದಲ್ಲ, ನಾವು ಅಳವಡಿಸಿಕೊಳ್ಳಬಹುದಾಗಿರುವಂತಹದ್ದು. ಅಳವಡಿಸ್ಕೊಳ್ತೀವ? ಸೂಪರ್ ಆಗಿರುತ್ತೆ ಆ ಕುಟುಂಬ. ಒಟ್ಟಾಗಿ ದೇವರ ಸೇವೆ ಮಾಡ್ತೀರ, ಒಟ್ಟಾಗಿ ಮೀಟಿಂಗ್ಗಳಿಗೆ ಬರ್ತೀರ, ಒಟ್ಟಾಗಿ ಇದರಲ್ಲೆಲ್ಲ ಇರ್ತೀರ. ಮನೆಯಲ್ಲಿ ಒಂದು ಚಿಕ್ಕ ಜಗಳ ಬರ್ತಿರೋದಿಲ್ಲ.
ಮನೆಗೆ ಹೋಗ್ಬೇಕಾದ್ರೆ ಇಷ್ಟ ಆಗುತ್ತೆ, ಯಾವಾಗ ಕೆಲಸ ಮುಗಿಯುತ್ತೋ, ಯಾವಾಗ ಮನೆಗೆ ಹೋಗ್ಲೋ, ಯಾವಾಗ ನನ್ನ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಅನಿಸುತ್ತೆ. ಈ ದೇವರು ಹೇಳ್ಕೊಟ್ಟಿರುವಂಥ ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡ್ತೀವಾ? ನೀವು ಮಾಡ್ತೀರಾ ಅನ್ನುವಂತಹದ್ದನ್ನು ನಂಬುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಕುಟುಂಬದ ಸಂಸ್ಥಾಪಕನಾಗಿರುವಂತಹ ನೀವು ಕುಟುಂಬದ ಒಳಿತನ್ನು ಕೋರಿ ಸಾಕಷ್ಟು ಮಾತುಗಳನ್ನು ಸತ್ಯವೇದದಲ್ಲಿ ಬರೆಸಿದಿರ ತಂದೆ. ನಮ್ಮ ಜ್ಞಾನ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾವು ಆಲೋಚನೆ ಮಾಡಿದ್ದೀವಿ ತಂದೆ. ಆಲೋಚನೆ ಮಾಡಿರುವಂತಹ ಪ್ರತಿ ಮಾತು ಸಹ ನಮ್ಮ ಕುಟುಂಬಗಳಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕಾಗುವಂತಹ ಅವಕಾಶಗಳನ್ನು ನಮ್ಮ ಜೀವನದಲ್ಲಿ ಕೊಡಿ. ನಮ್ಮ ಕುಟುಂಬ ಯಾವತ್ತೂ ಸಹ ಒಡೆಯದಂತೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಮನಸ್ತಾಪಗಳು, ವೈಷಮ್ಯಗಳು, ಕೋಪಗಳು, ದ್ವೇಷಗಳು, ಹಗೆಗಳು ಯಾವತ್ತೂ ಸಹ ತಲೆ ಎತ್ತದಂತೆ, ಪರಲೋಕದ ಕುಟುಂಬವನ್ನು ಪ್ರತಿಬಿಂಬಿಸುವಂತಹ ಛಾಯೆಗಳಾಗಿ ಭೂಮಿ ಮೇಲಿರುವಂತಹ ಈ ಕುಟುಂಬಗಳಾಗುವಂತೆ ನಮ್ಮ ಜೀವನಗಳನ್ನು ನಾವು ಮಾರ್ಪಡಿಸ್ಕೊಳ್ತೀವಿ. ಅದಕ್ಕೆ ನಮಗೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ವಿವೇಕಗಳನ್ನು ಕೊಟ್ಟು ನಡೆಸಿ ತಂದೆ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರೂ ತಮ್ಮ ಜೀವನಗಳಲ್ಲಿ ಮಾತುಗಳನ್ನು ಅಳವಡಿಸಿಕೊಂಡು ಹಾಗೆ ಉಳಿದಂತಹ ಇತರ ಜನರ ಜೀವನಗಳಲ್ಲಿಯೂ ಸಹ ಈ ಮಾತುಗಳು ಅಳವಡಿಕೆಗೆ ಬರುವಂತೆ, ಅವರ ಮನಸ್ಸು ಮುಟ್ಟುವಂತೆ ಇವರು ಹೇಳುವಂತಹ ಇವರಿಗೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ಶಕ್ತಿಯನ್ನು ಕೊಟ್ಟು ನಡೆಸಿ. ಇನ್ನು ಮುಂದೆ ತಂದೆ, ನಮ್ಮ ಪ್ರಾಣ ಹೋಗುವಷ್ಟರಲ್ಲಿ ನಮ್ಮ ಕುಟುಂಬಗಳನ್ನು ನೀವು ನೋಡಿ ಹೇಳಬೇಕು. ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳೆಲ್ಲರೂ ಸಹ ಎಣ್ಣೆ ಮರದ ಸಸಿಗಳಂತೆ ಇದ್ದಾರೆ. ಇವತ್ತು ನನ್ನ ಸಂಕಲ್ಪ, ನನ್ನ ಉದ್ದೇಶ ಒಂದು ಕುಟುಂಬ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವುದರ ಹಿಂದೆ ಇರುವಂತಹದ್ದು ನೆರವೇರಿತು ಅಂತ ನೀವು ಹೇಳಬೇಕು. ನಿಮ್ಮ ಕಡೆಯಿಂದ ನಾವು ಕಾಂಪ್ಲಿಮೆಂಟ್, ಆ ಶಹಬಾಷ್ಗಿರಿಯನ್ನು ನಾವು ತಗೋಬೇಕು. ಆ ಥರ ಜೀವನ ಮಾಡುವಂಥ ಜ್ಞಾನ, ಬುದ್ಧಿಯನ್ನು ನಮಗೆ ಕೊಟ್ಟು ನಡೆಸಿ. ಉಳಿದಂತಹ ಎಲ್ಲ ಕಾರ್ಯಕ್ರಮಗಳೂ ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಪ್ರತಿಯೊಂದು ನಡೆಯುವಂತೆ ಬೇಕಾಗಿರುವಂಥ ಕೃಪೆಯನ್ನು ನಮಗೆ ದಯಪಾಲಿಸಿ. ವಾತಾವರಣವನ್ನು ನಮಗೆ ಅನುಕೂಲ ಕೊಟ್ಟಿರುವಂತಹದ್ರ ನಿಮಿತ್ತ ಕೃತಜ್ಞತೆಗಳು. ಇದು ಹಾಗೇ ಇರುತ್ತೆ, ಅನುಕೂಲವಾಗೇ ಇರುತ್ತೆ, ಪ್ರಾರ್ಥನೆ ಕೂಟ ಮುಗಿಯುವವರೆಗೂ ಅನ್ನುವಂತಹದ್ದನ್ನು ನಾವು ನಂಬ್ತಿದ್ದೀವಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ವಂದನೆಗಳು ಪ್ರಿಯರು.